की सूरत हो खुदाया मेरी, लबे आती है दुआ बन के तमन्ना मेरी। हो मेरे दम से यूं ही मेरे वतन की जीनत, जिस तरह फूल से होती है चमन की जीनत। जिंदगी हो मेरी परवान की सूरत या रब, इल्म की शम्म से हो मुझको मुहाबत या रब। ओ मेरा काम गरीबों की हिमायत करना, दर्दमंदों से ज़ईफ़ों से मुहाबत करना। मेरे मालिक बुराई से बचाना मुझको, नेक जो राह उस राह पे चलाना मुझको। मेरे मालिक बुराई से बचाना मुझको, नेक जो राह उस राह पे चलाना मुझको। मेरे मालिक बुराई से बचाना मुझको, नेक जो राह उस राह पे चलाना मुझको। ನಮಸ್ಕಾರ. ಗ್ರೀನ್ ವ್ಯೂ ಸ್ಕೂಲ್ಸ್ ಆ್ಯಂಡ್ PU ಕಾಲೇಜ್, ಜಮಿಯತುಲ್ ಫಲಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇದರ 37ನೇ ವಾರ್ಷಿಕ ಉತ್ಸವದ ಈ ಗ್ರೀನ್ ಫೆಸ್ಟ್ 2023 ಈ ಸಮಾರಂಭದ ಯಶಸ್ವಿಗಾಗಿ ಬಂದು ಸೇರಿರ್ತಕ್ಕಂತಹ ನನ್ನ ಎಲ್ಲ ಮುದ್ದು ಮಕ್ಕಳಿಗೆ ಪ್ರಪ್ರಥಮವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಜೊತೆಗೆ ನಮ್ಮ ಶಿಕ್ಷಕಿಯರಿಗೂ ಹಾಗೂ ಪ್ಯಾರೆಂಟ್ಸ್ರವರಿಗೂ ನಾನು ಪ್ರಪ್ರಥಮವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸಮಾರಂಭಕ್ಕೆ ಆಗಮಿಸಿ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸುವ ನಮ್ಮ ಜಮಿಯತುಲ್ ಫಲಾ ಸಂಸ್ಥೆಯ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಶ್ರೀ ಶಾಹುಲ್ ಹಮೀದ್ರವರು ಇಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಶಾಲೆಯ ಪರವಾಗಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೀನಿ. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂತಹ ಹಾಜಿ ಇಬ್ರಾಹಿಂ ಕೋಡಿಚಾಲ್ರವರನ್ನು, ಇವರು ಎಕ್ಸ್ ಚೇರ್ಮನ್ ಮೂಡ, ಇವರನ್ನು ನಾನು ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಉಳ್ಳಾಲ ಜಮಿಯತುಲ್ ಫಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಿತ್ರ ಅಬ್ದುಲ್ ನಾಸಿರ್ KK ರವರು, ಇವರನ್ನ ನಾನು ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ರಿಲ್ಸನ್ ರಾಡ್ರಿಗಸ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಶ್ರೀಮತಿ ಜೊಹರಾರವರು, ನಮ್ಮ ಗ್ರಾಮ ಪಂಚಾಯತಿ ಇದರ ಸದಸ್ಯರು, ಅವರು ಬಂದಿದ್ದಾರೆ. ಅವರನ್ನು ನಾನು ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಸನಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು B ಹುಸೈನಾರವರು, ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ SSB, ಅವರನ್ನು ಸಹ ನಮ್ಮ ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಮೊಹಮ್ಮದ್ ಪಾರಿಶ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಶ್ರೀಮತಿ ಮಾಲತಿಯವರು, ಇವರು ಉಪಾಧ್ಯಕ್ಷರು ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ, ಅವರನ್ನು ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಇನ್ನು ನಮ್ಮ ಮುಖ್ಯ ಅತಿಥಿಗಳಾದಂತಹ ನಮ್ಮ ನೆಚ್ಚಿನ ಪ್ರತಿನಿಧಿ ಹಾಗೂ ಸ್ಪೀಕರ್ ಆಫ್ ಕರ್ನಾಟಕ ಗವರ್ಮೆಂಟ್ ಶ್ರೀ UT ಖಾದರ್ ರವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ. ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಇನ್ನು ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿ ಮೊಹಮ್ಮದ್ ಮನ್ಸೂರ್ ಅವರು, ಅಮೀರ್ ಜಮಿಯತುಲ್ ಫಲಾ, ಇವರಿಗೆ ಅನಾರೋಗ್ಯದಿಂದ ಬರಲಿಕ್ಕೆ ಆಗಲಿಲ್ಲ.
ಇನ್ನು ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕಾಸಿಂ ಬಾರ್ಕೂರ್ ಅವರಿಗೂ ಸಹ ಅನಾರೋಗ್ಯ, ಅದರಿಂದ ಅವರು ಸಹ ಬರಲಿಕ್ಕೆ ಆಗಲಿಲ್ಲ. ಇನ್ನೊಮ್ಮೆ ನಾನು ನಮ್ಮ ಶಿಕ್ಷಕರ ವೃಂದಕ್ಕೂ ವಿದ್ಯಾರ್ಥಿಗಳಿಗೂ ನಡೆದ ಎಲ್ಲ ಸದಸ್ಯರಿಗೂ ಅಭಿಮಾನಿಗಳಿಗೂ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಮೊಹಿದ್ದೀನ್ ರವರಿದ್ದಾರೆ, ಮೊಹಿದ್ದೀನ್ ಅಹಮದ್ ಜೆದ್ದಾ NRCC ಜಮಿಯತುಲ್ ಫಲಾಹ್ ಇದರ ರೆಪ್ರೆಸೆಂಟೇಟಿವ್, ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ನಜೀರ್ ಅಹಮದ್, ನಮ್ಮ ಮಿತ್ರ, ಮಾಜಿ ಅಧ್ಯಕ್ಷರು ರಿಯಾದ್ ಹಾಗೂ ಈಗಿನ ಪ್ರಧಾನ ಕೋಶಾಧಿಕಾರಿಯಾಗಿದ್ದಾರೆ ಜಮಿಯತುಲ್ ಫಲಾಹ್ ರಿಯಾದ್ ಇದ್ದು, ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಗೌತಮ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅತಿ ಪ್ರೀತಿಯನ್ನಿಟ್ಟಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷರು ಶಬಿ ಅಹಮದ್ ಕಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಮೊಹಮ್ಮದ್ ರಾಯಿಸ್ ಇವನು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಎಲ್ಲರನ್ನೂ ಆದರದಿಂದ ಸ್ವಾಗತಿಸಿದ ಸರ್, ನಿಮಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ಪರ್ವೇಜ್ ಅಲಿ ಸರ್ ಇವರಿಗೆ ಗೌತಮ್ ಇವನು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಜಮಿಯತುಲ್ ಫಲಾಹ್ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಇದರ ಸಮೂಹ ಶಿಕ್ಷಣ ಸಂಸ್ಥೆಗಳಾದ ಗ್ರೀನ್ ವ್ಯೂ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ದಿನಾಚರಣೆಯಾದ ಗ್ರೀನ್ ಫೆಸ್ಟ್ 2023 ಹಾಗೂ 2022-23ನೇ ಸಾಲಿನ SSLC ಮತ್ತು PUC ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳೊಂದಿಗೆ ಸಾಧನೆಗೈದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಜಮಿಯತುಲ್ ಫಲಾಹ್ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಹಾಜಿ ಶಾಹುಲ್ ಹಮೀದ್ KK, ವೇದಿಕೆ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳೇ, ಸಂಸ್ಥೆಯ ಸಂಚಾಲಕರಾದ ಪರ್ವೇಜ್ ಅಲಿ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಪೋಷಕರೇ, ಆತ್ಮೀಯ ಸಹೋದ್ಯೋಗಿ ಬಂಧುಗಳೇ, ನಮ್ಮ ಸಂಸ್ಥೆಯ ಹಿತೈಷಿಗಳೇ, ಒಲವಿನ ವಿದ್ಯಾರ್ಥಿನಿಯರೇ, ಅಭಿನಂದನೆಗಳನ್ನು ಸ್ವೀಕರಿಸಲಿರುವ ಸಂಸ್ಥೆಯ ಸಾಧಕ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಶುಭ ಮುಂಜಾನೆಯ ಶುಭಕಾಮನೆಗಳು. 2023-24ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ದಿನಾಚರಣೆಯಾದ ಗ್ರೀನ್ ಫೆಸ್ಟ್ 2023 ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಮ್ಮ ಗ್ರೀನ್ ವಿದ್ಯಾಸಂಸ್ಥೆಯ ಕಾರ್ಯಚಟುವಟಿಕೆಗಳ ಸ್ಥೂಲ ಪರಿಚಯವನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತಿದ್ದೇನೆ. ಸಂಸ್ಥೆಯ ಆಡಳಿತ ಮಂಡಳಿ. ನಮ್ಮ ಗ್ರೀನ್ ವ್ಯೂ ವಿದ್ಯಾಸಂಸ್ಥೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೊನಾಜೆ ಪಂಚಾಯತಿನ ಅಡಕರಪಡಪು ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಅಕ್ಟೋಬರ್ 5, 1987ರಲ್ಲಿ ಊರಿನ ವಿದ್ಯಾಭಿಮಾನಿಗಳ ಪ್ರೋತ್ಸಾಹದಿಂದ ಹುಟ್ಟಿಕೊಂಡ ಸಂಸ್ಥೆ ಅಕ್ಟೋಬರ್ 30, 1990ರವರೆಗೆ ಸುಮಾರು 3 ವರ್ಷಗಳ ಕಾಲ ಮುಸ್ಲಿಂ ಎಡ್ಯುಕೇಷನ್ ಟ್ರಸ್ಟ್ ಮ್ಯಾಂಗ್ಳೂರ್ ಇದರ ಆಶ್ರಯದಲ್ಲಿತ್ತು. ಮರ್ಹೂಮ್ ಅಬ್ದುಲ್ ಖಾದರ್ ಅವರ ವಫಾತಿನ ನಂತರ ಸಂಸ್ಥೆಯ ಕ್ಷೀಣಿಸುತ್ತಿರುವ ಪ್ರಗತಿಯನ್ನು ಮನಕಂಡು ಅಭಿವೃದ್ಧಿಯ ದೃಷ್ಟಿಯಿಂದ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುತ್ತಿರುವ ಮತ್ತು ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಂಡಿರುವ ಜಿಲ್ಲೆಯ ಏಕೈಕ ಸಂಸ್ಥೆಯಾಗಿರುವ ಜಮಿಯತುಲ್ ಫಲಾಹ್ ಸಂಸ್ಥೆಗೆ 1990 ಡಿಸೆಂಬರ್ ತಿಂಗಳಿನಲ್ಲಿ ವಹಿಸಿಕೊಡಲಾಯಿತು. ಅಂದಿನಿಂದ ಇಂದಿನವರೆಗೂ ಜಮಿಯತುಲ್ ಫಲಾಹ್ ಎಂಬ ಸಂಸ್ಥೆಯ ಆಶ್ರಯದಲ್ಲಿ ಬೆಳೆದು ನಿಂತ ಸಂಸ್ಥೆ ಜಾತಿ, ಮತ, ಪಂಗಡಗಳ ಸಂಕುಚಿತ ಮನೋಭಾವನೆ ಇಲ್ಲದೆ ವಿಶಾಲ ಮನೋಭಾವನೆಯ ತಳಹದಿಯ ಮೇಲೆ ನಿಂತಿರುವ ಈ ವಿದ್ಯಾಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಪ್ರಸ್ತುತ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಹಾಜಿ ಶಾಹುಲ್ ಹಮೀದ್ KK, ಮುಖ್ಯ ಕಾರ್ಯದರ್ಶಿಯಾಗಿ ಕಾಸಿಂ ಬಾರ್ಕೂರ್ K, ಕೋಶಾಧಿಕಾರಿಯಾಗಿ ಅಡ್ವೊಕೇಟ್ KM ಸಿದ್ದೀಕ್, ಸಂಸ್ಥೆಯ ಸಂಚಾಲಕರಾಗಿ ಪರ್ವೇಜ್ ಅಲಿ ಹಾಗೂ ಉಪಸಂಚಾಲಕರಾಗಿ ಅಬ್ದುಲ್ ನಾಸರ್ KK ಕಾರ್ಯನಿರ್ವಹಿಸುತ್ತಿದ್ದಾರೆ.
ನಮ್ಮ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ದಕ್ಷ ಆಡಳಿತ ಮಂಡಳಿಯು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರವಾಗಿದೆ. ಸಂಸ್ಥೆಯ ರಚನೆ. ಗ್ರೀನ್ಯೂ ವಿದ್ಯಾಸಂಸ್ಥೆ 1987-88ರಲ್ಲಿ 1ನೇ ತರಗತಿಯಿಂದ ಪ್ರಾರಂಭಗೊಂಡು 1994-95ರಲ್ಲಿ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಾಗಿ 2015-16ನೇ ಶೈಕ್ಷಣಿಕ ವರ್ಷದಿಂದ ಮಹಿಳಾ ಕಾಲೇಜಾಗಿ ವಾಣಿಜ್ಯ ವಿಭಾಗದೊಂದಿಗೆ ಕಾರ್ಯಾಚರಿಸುತ್ತಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಕನ್ನಡ ಮಾಧ್ಯಮದೊಂದಿಗೆ ಶಿಕ್ಷಣವನ್ನು ನೀಡುತ್ತಿದ್ದು ಪ್ರಸ್ತುತ 300 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಮಕ್ಕಳ ಕಲಿಕೆಗೆ ಪೂರಕವಾಗಿ ಜಮಿಯತುಲ್ ಫಲಾಹ್ ಆಡಳಿತ ಮಂಡಳಿಯು ವಿದ್ಯಾಸಂಸ್ಥೆಗೆ ಅಗತ್ಯವಿರುವ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳನ್ನು, ಕೊಠಡಿಗಳನ್ನು, ಪೀಠೋಪಕರಣಗಳನ್ನು, ಆಟೋಟ ಸಾಮಗ್ರಿಗಳನ್ನು, ಮೂಲಭೂತ ಸೌಕರ್ಯಗಳಾದ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ನಮಾಜು ಕೊಠಡಿ, ಅಗ್ನಿನಂದಕದ ಅಳವಡಿಕೆ, ವಾಹನ ನಿಲುಗಡೆಗೆ ವ್ಯವಸ್ಥೆ, ಪ್ರಾಥಮಿಕದಿಂದ PUC ಎಲ್ಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಉಚಿತ ಬಿಸಿಯೂಟದ ವ್ಯವಸ್ಥೆಯೊಂದಿಗೆ ಹಾಗೂ ತಿಂಗಳಿನಲ್ಲಿ 2 ಬಾರಿ ಕೋಳಿ ಮಾಂಸದ ಊಟವನ್ನು ನೀಡುವ ಮುಖಾಂತರ ದೇಣಿಗೆ ರಹಿತವಾಗಿ ಉಚಿತ ಶಿಕ್ಷಣ ಸಂಸ್ಥೆಯನ್ನು ನಡೆಸುತ್ತಾ ಬರುತ್ತಿದ್ದು ವಾರ್ಷಿಕ ಸುಮಾರು 24 ಲಕ್ಷಗಳ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ. ಅದಕ್ಕಾಗಿ ಆಡಳಿತ ಮಂಡಳಿಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳನ್ನ ಹಾಗೂ ವಿದೇಶದಲ್ಲಿರುವ NRCC ಘಟಕದ ಎಲ್ಲ ಪದಾಧಿಕಾರಿಗಳ ಸೇವೆಯನ್ನ ನೆನಪಿಸುವುದರ ಜೊತೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ವಿದ್ಯಾರ್ಥಿ ಸಂಸತ್ತು. ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಶಾಲೆಯಲ್ಲಿ ಶಿಸ್ತು, ಸ್ವಚ್ಛತೆ ಹಾಗೂ ಕರ್ತವ್ಯಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸುವ ದೃಷ್ಟಿಯಿಂದ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಗೋಲ್ಡ್, ಡೈಮಂಡ್, ಸಿಲ್ವರ್ ಹಾಗೂ ಪರ್ಲ್ ತಂಡಗಳನ್ನಾಗಿ ರೂಪಿಸುವ ಮೂಲಕ ಶಾಲೆ ಹಾಗೂ ಕಾಲೇಜಿನಲ್ಲಿ ಮಂತ್ರಿಮಂಡಲ ರಚಿಸಲಾಗಿದ್ದು ವಿದ್ಯಾರ್ಥಿಗಳ ಸರ್ಕಾರವನ್ನು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಬೆಳೆಸಲಾಗುತ್ತಿದೆ. ಅಧ್ಯಾಪಕ ವೃಂದ. ನಮ್ಮ ಸಂಸ್ಥೆಯಲ್ಲಿ ಒಟ್ಟು 18 ಬೋಧಕ ಸಿಬ್ಬಂದಿಗಳು, 3 ಮಂದಿ ಅಡುಗೆ ಸಿಬ್ಬಂದಿಗಳು ಹಾಗೂ 1 ಸ್ವಚ್ಛತಾ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಠಿಣ ಪರಿಶ್ರಮ ಹಾಗೂ ಸೇವಾ ಮನೋಭಾವವನ್ನು ಹೊಂದಿರುವ ಶಿಕ್ಷಕ ವೃಂದ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದು ಫಲಿತಾಂಶದ ಉನ್ನತೀಕರಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳಾದ ಗುಂಪು ಕಲಿಕೆ, ವಿಶೇಷ ತರಗತಿಗಳು, ವಿದ್ಯಾರ್ಥಿಗಳ ದತ್ತು ಸ್ವೀಕಾರ, ರಸಪ್ರಶ್ನೆ ಮಾಲಿಕೆಗಳ ತಯಾರಿಕೆಗಳು ಮೂಲಕ ಉತ್ತಮ ಫಲಿತಾಂಶಕ್ಕೆ ಶ್ರಮಿಸುತ್ತಿದ್ದಾರೆ. ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾಗಿ ಎವ್ಲಿನ್ ಪಿ ಐಮನ್, ಪ್ರೌಢಶಾಲೆ ಮುಖ್ಯ ಶಿಕ್ಷಕಿಯಾಗಿ ನಮಿತಾ ಬಿಎನ್ ಹಾಗೂ ಪ್ರಾಂಶುಪಾಲಾಗಿ ಅಬೂಬಕರ್ ಕೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮೌಲ್ಯಮಾಪನ. ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಪ್ರಗತಿಯ ಮೂಲ ಉದ್ದೇಶದಿಂದ ಪ್ರತಿ ತಿಂಗಳು ಮಾಸಿಕವಾರು ನಿರಂತರ ಮೌಲ್ಯಮಾಪನಗಳು ಅಲ್ಲದೆ FA1, FA2, FA3, FA4 ಹಾಗೂ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್, ಮಧ್ಯವಧಿ, ಪೂರ್ವ ಸಿದ್ಧತೆ ಹಾಗೂ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವ ಮೂಲಕ ಶೈಕ್ಷಣಿಕ ಮೌಲ್ಯಮಾಪನವನ್ನು ಮಾಡಲಾಗುತ್ತಿದೆ. ಪೋಷಕರ ಸಭೆ. ಆಧುನಿಕ ಶಿಕ್ಷಣವು ವಿದ್ಯಾರ್ಥಿಗಳ ಕೇಂದ್ರಿತ ಶಿಕ್ಷಣವಾಗಿದ್ದು ಶೈಕ್ಷಣಿಕ ಪ್ರಗತಿಯು ವಿದ್ಯಾರ್ಥಿ, ಶಿಕ್ಷಕ ಹಾಗೂ ಬೋಧಕ, ಪೋಷಕರ ಸಂರಚನೆಯಿಂದ ಮಾತ್ರ ಶಿಕ್ಷಣದ ಗುರಿ ಸಾಧಿಸಲು ಸಾಧ್ಯವೆಂಬ ನಿಟ್ಟಿನಲ್ಲಿ ಪ್ರತಿ ಪರೀಕ್ಷೆಗಳ ನಂತರ ಪೋಷಕರ ಸಂದರ್ಶನ, ಪೋಷಕರ ಸಭೆ ನಡೆಸುವ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ನೀಡುವುದರ ಜೊತೆಗೆ ಸಮಾಲೋಚನೆ ನಡೆಸುವ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಪ್ರಗತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಶೈಕ್ಷಣಿಕ ಪ್ರವಾಸ. 2023-24ನೇ ಶೈಕ್ಷಣಿಕ ಪ್ರವಾಸವನ್ನು ಡಿಸೆಂಬರ್ ತಿಂಗಳಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಪ್ರಾಥಮಿಕ ಹಾಗೂ ಕಾಲೇಜು ವಿಭಾಗದಿಂದ ಕುಂದಾಪುರದ ಟಿಮ್ಟಾನ್ ವಾಟರ್ ಪಾರ್ಕ್ ಹಾಗೂ ಪ್ರೌಢಶಾಲಾ ವಿಭಾಗದಿಂದ ಮೈಸೂರಿಗೆ 1 ದಿನದ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಅಟಲ್ ಟಿಂಕರಿಂಗ್ ಲ್ಯಾಬ್. ಬಾಲ್ಯದಲ್ಲಿಯೇ ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನ ಮೈಗೂಡಿಸಿಕೊಳ್ಳುವ ಉದ್ದೇಶದಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ATL ಯೋಜನೆಯು ಸುಮಾರು 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಟಲ್ ಟಿಂಕರ್ ಲ್ಯಾಬಿನಲ್ಲಿ ನಮ್ಮ ಸಂಸ್ಥೆಗೆ ಆಯ್ಕೆಯಾಗಿರುವುದು ಬಹಳ ಹೆಮ್ಮೆಯ ವಿಚಾರವಾಗಿದೆ. ಅದರಲ್ಲಿ 12 ಲಕ್ಷ ರೂಪಾಯಿಗಳು ಖಾತೆಗೆ ಜಮೆಯಾಗುವ ಮೂಲಕ ನಮ್ಮ ಪ್ರೌಢಶಾಲಾ ವಿಭಾಗದ 1ನೇ ಮಹಡಿಯಲ್ಲಿ ಟೆಸ್ಕಾಂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೂಲಕ ವ್ಯವಸ್ಥೆಗೊಳಿಸಿ ಪ್ರತ್ಯೇಕ ಕೊಠಡಿಯಲ್ಲಿ ಕಾರ್ಯಾಚರಿಸುತ್ತಿದೆ. ದೇಶದಲ್ಲಿಯೇ ಒಟ್ಟು 8,706 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ಶಾಲೆಗಳ ಪೈಕಿ ನಮ್ಮ ಗ್ರೀನ್ಯೂ ಸಂಸ್ಥೆಯಲ್ಲಿರುವ ATL ಲ್ಯಾಬ್ ಕೂಡ ಒಂದು ಎನ್ನಲು ಬಹಳಷ್ಟು ಹೆಮ್ಮೆ ಅನಿಸುತ್ತಿದೆ. ಇದಕ್ಕಾಗಿ ಸಹಕಾರ ನೀಡಿದ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪಠ್ಯೇತರ ಚಟುವಟಿಕೆಗಳು. ಆಧುನಿಕ ಶಿಕ್ಷಣವು ಪ್ರಸ್ತುತ ಕಾಲದ ಬೇಡಿಕೆಗೆ ಅನುಸಾರವಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಪೆಗಾಸಿಸ್, ಡ್ರಾಗನ್, ಸೆನೆಟಸ್ ಹಾಗೂ ಯುನಿಕಾನ್ ಎಂದು 4 ತಂಡಗಳನ್ನು ರಚಿಸಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಾಗೂ ಮನರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅದಲ್ಲದೆ ವೈಜ್ಞಾನಿಕ ಮಾದರಿಗಳ ತಯಾರಿ, ಮೆಹಂದಿ, ಛದ್ಮವೇಷ, ನೃತ್ಯ, ರಂಗೋಲಿ, ಶುದ್ಧ ಓದು, ಸ್ಪಷ್ಟ ಬರಹ, ರಸಪ್ರಶ್ನೆ, ಆಹಾರ ಮೇಳ, ಕಲರ್ಸ್ ವರ್ಲ್ಡ್, ಪ್ರಬಂಧ ಸ್ಪರ್ಧೆ, ಸಾಂಸ್ಕೃತಿಕ ಕಲಾ ವೈಭವದಂತಹ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಆರೋಗ್ಯಕರ ಭಾಗವಹಿಸುವಿಕೆಯೊಂದಿಗೆ ಸ್ಪರ್ಧಾ ಮನೋಭಾವವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ.
ವಾರ್ಷಿಕ ಕ್ರೀಡಾಕೂಟ. ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಲ್ಲಿ ಕ್ರೀಡಾಸಕ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ರೆಡ್, ಬ್ಲೂ, ಗ್ರೀನ್ ಹಾಗೂ ಯೆಲ್ಲೋ ಹೌಸ್ಗಳ ತಂಡಗಳನ್ನಾಗಿ ರಚಿಸಿ ಅದರಂತೆ ಇದೇ ಡಿಸೆಂಬರ್ ತಿಂಗಳಿನ 22 ಹಾಗೂ 23ರಂದು ವಾರ್ಷಿಕ ಕ್ರೀಡೋತ್ಸವವನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳು ಬಹಳ ಪ್ರೋತ್ಸಾಹದಿಂದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಕ್ರೀಡಾ ಚಟುವಟಿಕೆಗಳು. ಅಕ್ಟೋಬರ್ ತಿಂಗಳಿನಲ್ಲಿ ಯೂನಿವರ್ಸಿಟಿ ಗ್ರೌಂಡ್ನಲ್ಲಿ ನಡೆದ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ 6ನೇ ತರಗತಿಯ ಮೊಹಮ್ಮದ್ ಹಾಶೀರ್ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನದೊಂದಿಗೆ ತಾಲೂಕು ಮಟ್ಟಕ್ಕೆ ಆಯ್ಕೆ ಹಾಗೂ 7ನೇ ತರಗತಿಯ ಜೀತನ್ ಫೆರ್ನಾಂಡಿಸ್ 200 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನದೊಂದಿಗೆ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ 7ನೇ ತರಗತಿಯ ಮೊಹಮ್ಮದ್ ಮುಸ್ತಫಾ 600 ಮೀಟರ್ ಓಟದಲ್ಲಿ ಪ್ರಥಮ ಹಾಗೂ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ 4ನೇ ಸ್ಥಾನದೊಂದಿಗೆ ಸಂಸ್ಥೆಯನ್ನು ಪ್ರತಿನಿಧಿಸಿರುತ್ತಾರೆ. ಶಿಕ್ಷಣ ಇಲಾಖೆಯಿಂದ ನಡೆಸಲ್ಪಡುವ 2023-24ನೇ ಸಾಲಿನ ಪ್ರೌಢಶಾಲಾ ವಿಭಾಗದ ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾಟವನ್ನು ನಮ್ಮ ಶಾಲೆಯಲ್ಲಿ ನಡೆಸಲಾಯಿತು. ಈ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದ್ವಿತೀಯ ಹಾಗೂ ತಾಲೂಕು ಮಟ್ಟದಲ್ಲಿ ಕೂಡ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಅದಲ್ಲದೆ ಕೊಣಾಜೆ ಪಂಚಾಯತ್ ವತಿಯಿಂದ ನಡೆಸಿದ ಗ್ರಾಮೀಣ ಕ್ರೀಡೋತ್ಸವದಲ್ಲಿ ಮೊಹಮ್ಮದ್ ಮುಸ್ತಫಾ ರಸ್ತೆ ಓಟ ಮತ್ತು ಕೆಸರುಗದ್ದೆ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಪ್ರತಿಭಾ ಕಾರಂಜಿ. ಪ್ರಾಥಮಿಕ ವಿಭಾಗದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 14 ವಿದ್ಯಾರ್ಥಿಗಳು ಭಾಗವಹಿಸಿದ್ದು 2 ವಿದ್ಯಾರ್ಥಿಗಳು ಪ್ರಥಮ ಹಾಗೂ 3 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ವಿದ್ಯಾರ್ಥಿಗಳಿಗಾಗಿ ತರಬೇತಿ ಕಾರ್ಯಕ್ರಮ. ದಿನಾಂಕ 31/7/2023ರಂದು ವಿದ್ಯಾರ್ಥಿಗಳಿಗೆ ಅನಪಯ್ಯ ದಂತ ಕಾಲೇಜಿನ ಪೆರಿಯಡೆಂಟಾಲಜಿ ವಿಭಾಗದ ಆಶ್ರಯದಲ್ಲಿ ಬಾಯಿ ಸ್ವಚ್ಛತೆಯ ದಿನಾಚರಣೆಯ ಪ್ರಯುಕ್ತ ಮಾಹಿತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಯಿತು. ದಿನಾಂಕ 7/9/2023ರಂದು ಸಂಚಾಲಕರ ನೇತೃತ್ವದಲ್ಲಿ ಮಂಗಳೂರು ತಾಲೂಕು ಜೆಸಿಐ ವತಿಯಿಂದ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಅರುಣ್ ಪೀಟರ್ ಪಿಂಟೋ ಹಾಗೂ ಧೀರಜ್ ಉದ್ಯಾವರ ಭಾಗವಹಿಸಿದ್ದರು. ಶಿಕ್ಷಕರಿಗಾಗಿ ನಡೆದ ತರಬೇತಿ ಕಾರ್ಯಕ್ರಮಗಳು. ದಿನಾಂಕ 27/9/2023ರಂದು ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಅಲೋಶಿಯಸ್ ಕಾಲೇಜಿನಲ್ಲಿ ನಡೆಸಿದ 1 ದಿನದ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಾಗಾರದಲ್ಲಿ ಪ್ರಾಂಶುಪಾಲ ಅಬೂಬಕರ್ ಕೆ ಹಾಗೂ ಶ್ರೀಮತಿ ರಶ್ಮಿ ಸೋನಿಯರವರು ಭಾಗವಹಿಸಿರುತ್ತಾರೆ. ಅಟಲ್ ಟಿಂಕರಿಂಗ್ ಲ್ಯಾಬ್ ಪಿಲಿಕುಳದಲ್ಲಿ ನಡೆದಿರುವ 3 ದಿನದ ನಾಸಾ ವಿಜ್ಞಾನಿಗಳೊಂದಿನ ಕಾರ್ಯಾಗಾರದಲ್ಲಿ ನಮ್ಮ ವಿಜ್ಞಾನ ಶಿಕ್ಷಕರಾದ ಖಲೀಲ್ ಸರ್ ಅವರು ಭಾಗವಹಿಸಿರುತ್ತಾರೆ. ಬರಾಕ ವಿದ್ಯಾಸಂಸ್ಥೆಯಲ್ಲಿ ಫೈರ್ ಅಂಡ್ ಸೇಫ್ಟಿಗೆ ಸಂಬಂಧಿಸಿದ ತರಬೇತಿ ಕಾರ್ಯಾಗಾರದಲ್ಲಿ ಪ್ರಾಂಶುಪಾಲ ಅಬೂಬಕರ್ ಕೆ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮೊಹಮ್ಮದ್ ಅಶ್ರಫ್ MK ಹಾಜರಾಗಿರ್ತಾರೆ. ಅದಲ್ಲದೆ ಪ್ರೆಸಿಡೆನ್ಸಿ ಕಾಲೇಜು ಮೀಫ್ ವತಿಯಿಂದ ನಡೆಸಿದ 3 ದಿನದ ಬಿಲ್ಡಿಂಗ್ ದ ಬ್ಲಾಕ್ಸ್ ಕಾರ್ಯಾಗಾರದಲ್ಲಿ ಪ್ರಾಂಶುಪಾಲ ಅಬೂಬಕರ್ ಕೆ ಭಾಗವಹಿಸಿರುತ್ತಾರೆ. ಶಾಲಾ ಅಭಿವೃದ್ಧಿ ಸಮಿತಿ. ಶಿಕ್ಷಣ ಇಲಾಖೆ ಕಾರ್ಯಸೂಚಿಯಂತೆ ಅನುದಾನಿತ ಗ್ರೀನ್ಯೂ ಪ್ರಾಥಮಿಕ ವಿಭಾಗದ ಪೋಷಕರ ಶಾಲಾಭಿವೃದ್ಧಿ ಸಮಿತಿಯನ್ನು ರಚಿಸಿಕೊಂಡು ಬರುತ್ತಿದ್ದು ಪ್ರಸ್ತುತ ಅಧ್ಯಕ್ಷರಾಗಿ ಹಸೀನಾ ರೇಬಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಾಲತಿಯವರು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಸಹಕಾರವನ್ನು ನೀಡುತ್ತಿದ್ದಾರೆ. ಶೈಕ್ಷಣಿಕ ಪ್ರಗತಿ. 2022-23ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ 39 ವಿದ್ಯಾರ್ಥಿಗಳು ಹಾಜರಾಗಿದ್ದು 29 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ 74% ಫಲಿತಾಂಶ ಬಂದಿರುತ್ತದೆ. ಹಾಗೆಯೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸಿದ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿಂದ 27 ವಿದ್ಯಾರ್ಥಿಗಳು ಹಾಜರಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ 100% ಫಲಿತಾಂಶ ಬಂದಿರುತ್ತದೆ. ಕುಮಾರಿ ನಶ್ವನಿಹಾ MA 600ರಲ್ಲಿ 590 ಅಂಕಗಳೊಂದಿಗೆ ರಾಜ್ಯಕ್ಕೆ 8ನೇ ಸ್ಥಾನವನ್ನು ಗಳಿಸಿರುತ್ತಾರೆ. ಕುಮಾರಿ ಶೈಮಾ 600ರಲ್ಲಿ 575 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನು, ಕುಮಾರಿ ರುಷಿದಾ 600ರಲ್ಲಿ 565 ಅಂಕಗಳೊಂದಿಗೆ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಆಯಿಷಾ ಬಾನು 563, ಮುಫೀದಾ 559, ಫಾತಿಮತ್ ಸಫ್ 547, ಇಸ್ರತ್ 543, ಗೌತಮಿ 532, ರಾಶಿಕಾ ಬೇಗಂ 528, ಆಯಿಷತುಲ್ ರಿಯಾ 526 ಹಾಗೂ ಅಲಿಮತ್ ಜಸೀಲ್ 523, ಆಯಿಷತ್ ಇಶಾಫಾ 510 ಅಂಕಗಳೊಂದಿಗೆ 12 ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ ಒಂದಿಗೆ, ಇನ್ನುಳಿದಂತೆ 15 ವಿದ್ಯಾರ್ಥಿನಿಯರು ಪ್ರಥಮ ಶ್ರೇಣಿಯೊಂದಿಗೆ ಉತ್ತೀರ್ಣರಾಗಿರುತ್ತಾರೆ. ಇದು ಕಾಲೇಜು ಪ್ರಾರಂಭದಿಂದ ಇಂದಿನವರೆಗೂ ಕಾಲೇಜಿನ ಇತಿಹಾಸದಲ್ಲಿ ಅತ್ಯುತ್ತಮವಾದಂತಹ ಅಂಕವಾಗಿದ್ದು ಮಾತ್ರವಲ್ಲ, ಕಾಲೇಜು ಪ್ರಾರಂಭದಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ 8 ವರ್ಷದಿಂದ ನಿರಂತರವಾಗಿ 100% ಫಲಿತಾಂಶವನ್ನು ದಾಖಲಿಸಿಕೊಂಡು ಬರುತ್ತಾ ಇರುವುದು ನಮಗೆಲ್ಲರಿಗೂ ಹೇಳುವ ವಿಚಾರವಾಗಿದೆ. ಇದಕ್ಕಾಗಿ ಶ್ರಮಿಸಿದ ಎಲ್ಲ ಉಪನ್ಯಾಸಕರನ್ನ ಹಾಗೂ ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಹಾಗೂ ಅವರ ಸೇವೆಯನ್ನು ಶ್ಲಾಘಿಸುತ್ತಿದ್ದೇನೆ. ಅಧಿಕಾರಿಗಳ ಭೇಟಿ. ದಿನಾಂಕ 16/9/2023ರಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಾದ CD ಜಯಣ್ಣರವರು ಭೇಟಿ ನೀಡಿ ನಮ್ಮ ಫಲಿತಾಂಶದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿರುತ್ತಾರೆ. ಪ್ರಶಸ್ತಿಗಳು ಹಾಗೂ ಸನ್ಮಾನಗಳು. ನಮ್ಮ ಸಂಸ್ಥೆ ದ್ವಿತೀಯ PUC ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ನಿರಂತರ ಸಾಧನೆಯನ್ನು ಮನಗಂಡು
ಮೀಫ್ ಸಂಸ್ಥೆಯ 183 ವಿದ್ಯಾಸಂಸ್ಥೆಗಳ ಪೈಕಿ 5 ವಿಶೇಷ ಪ್ರಶಸ್ತಿಗಳು ಹಾಗೂ ಮೀಫ್ ಕೊಡಮಾಡುವ ಅತ್ಯಂತ ಶ್ರೇಷ್ಠವಾದ ಬೆಸ್ಟ್ ಕಾಲೇಜ್ ಅವಾರ್ಡ್ 2022ಗೆ ನಮ್ಮ ಕಾಲೇಜಿಗೆ ದೊರಕಿದ್ದು ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪರವರು ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀಡಿ ಗೌರವಿಸಿರುತ್ತಾರೆ. ದಿನಾಂಕ 17/9/2023ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸಂಘದ ಸಹಯೋಗದಲ್ಲಿ ಸತತ ಅಲೋಷಿಯಸ್ ಕಾಲೇಜಿನ ಲಯೋಲಾ ಸಭಾಂಗಣದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರನ್ನು ಸನ್ಮಾನಿಸಿರುತ್ತಾರೆ. ವಿಡಿಯೋ ಚಿತ್ರೀಕರಣ. ಗ್ರಾಮೀಣ ಪ್ರದೇಶದಲ್ಲಿ ಜಮಿಯತುಲ್ ಫಲಾಹ್ ಸಂಸ್ಥೆ ನಡೆಸುತ್ತಿರುವ ವಿದ್ಯಾಸಂಸ್ಥೆಯ ಶೈಕ್ಷಣಿಕ ಕ್ರಾಂತಿಯನ್ನು ದಿನಾಂಕ 31/7/2023ರಂದು ವಾರ್ತಾ ಭಾರತಿ ಪತ್ರಿಕೆ ಬಳಗದವರಿಂದ ಸಂಸ್ಥೆಯನ್ನು ಸಮಾಜಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಯಿತು. ಸಹಕಾರ ಹಾಗೂ ಕೊಡುಗೆಗಳು. ಅಲಿಸಾನ್ ಯಂಗ್ ಅಸೋಸಿಯೇಷನ್ ಅಡ್ಕರಡ್ಪು ವತಿಯಿಂದ ನಮಾಜು ಕೊಠಡಿಗೆ ತೇವಾಂಶ ರಹಿತ ಗೋಡೆಯನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಹಾಗೆ ನಮ್ಮ ಸಂಸ್ಥೆ ಹಳೆ ವಿದ್ಯಾರ್ಥಿ ಇಬ್ರಾಹಿಂ ಅಡ್ಕರಪಡಪು ಹಾಗೂ ಮಿತ್ರರು ಸೇರಿ 25,000 ರೂಪಾಯಿಯ ಕಬಡ್ಡಿ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಡ್ರೆಸ್ ಅನ್ನು ನೀಡಿರುತ್ತಾರೆ. ಅದಲ್ಲದೆ ಮಂಗಳೂರಿನ ಹೋಪ್ ಸಂಸ್ಥೆ ವತಿಯಿಂದ ಸುಮಾರು 30,000 ರೂಪಾಯಿ ವೆಚ್ಚದಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ನೀಡಿ ಸಹಕರಿಸಿರುತ್ತಾರೆ. ಅದರ ಜೊತೆಗೆ ನಮ್ಮಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಜಮಿಯತುಲ್ ಫಲಾಹ್ NRCC ಘಟಕದ ಅಮೀರ್ ಜನಾಬ್ ಮೊಹಮ್ಮದ್ ಮನ್ಸೂರ್ ಹಾಗೂ ಘಟಕದ ಸದಸ್ಯರು ಸಂಪೂರ್ಣ ಪ್ರಯೋಜಕತ್ವವನ್ನು ನೀಡಿರುತ್ತಾರೆ. ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಸಂಸ್ಥೆಯ ಶ್ರೇಯಸ್ಸಿನ ಬೆನ್ನೆಲುಬಾಗಿ ಶ್ರಮಿಸಿಕೊಂಡು ಬರುತ್ತಿರುವ ಜಮಿಯತುಲ್ ಫಲಾಹ್ ಆಡಳಿತ ಮಂಡಳಿ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ಪ್ರೇರಕ ಶಕ್ತಿಯಾಗಿ ಸಂಸ್ಥೆಯ ಪ್ರತಿಯೊಂದು ಯೋಜನೆಗಳಲ್ಲಿ ತನ್ನನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರುವ ಸಂಚಾಲಕರಾದ ಪರ್ವೇಜ್ ಅಲಿ ಅವರನ್ನ, ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳನ್ನ, ಸದಸ್ಯರನ್ನ, ಶಾಲಾ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳನ್ನ, ಜಮಿಯತುಲ್ ಫಲಾಹ್ NRCC ಘಟಕದ ಅಮೀರ್ ಹಾಗೂ ಪದಾಧಿಕಾರಿಗಳನ್ನ, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರನ್ನ ಹಾಗೂ ಪದಾಧಿಕಾರಿಗಳಿಗೆ ಗೌರವಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಊರಿನ ಹಿರಿಯರನ್ನ, ನನ್ನ ಪ್ರೀತಿಯ ಪೋಷಕರನ್ನ, ಸ್ಥಳೀಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನ, ಸ್ಥಳೀಯ ಜನಪ್ರತಿನಿಧಿಗಳನ್ನ, ಸಂಸ್ಥೆಯ ಎಲ್ಲ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಹಕರಿಸುತ್ತಿರುವ ನನ್ನ ಸಹೋದ್ಯೋಗಿ ಬಂಧುಗಳನ್ನ, ಊರಿನ ವಿದ್ಯಾಭಿಮಾನಿಗಳನ್ನ, ಸಂಸ್ಥೆ ಹಿತೈಷಿಗಳನ್ನ, ನನ್ನ ಒಲವಿನ ವಿದ್ಯಾರ್ಥಿನಿಯರನ್ನ ಆಡಳಿತ ಮಂಡಳಿಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಇಂದು ನಾವು ಸೇರಿರುವ ವಾರ್ಷಿಕ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಹಬ್ಬವಾಗಿದ್ದು ಪ್ರತಿಯೋರ್ವರಿಗೂ ಸರ್ವಶಕ್ತನು ಕರುಣಾಮಯನಾದ ದೇವರು ಆಯುರಾರೋಗ್ಯ ಸ್ಫೂರ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಥ್ಯಾಂಕ್ ಯು ಹಾಗೂ ಮಾಜಿ ಮೂಡ ಅಧ್ಯಕ್ಷರು ಆದ ಶ್ರೀಯುತ ಆಜಿ ಇಬ್ರಾಹಿಂ ಕೋಡಿಜಾಲ್ ಸರ್ ಇವರು ನಮ್ಮನ್ನು ಉದ್ದೇಶಿಸಿ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮುಸ್ಲಿಮೇತರ ಬಂಧುಗಳಿಗೆ, ಸಹೋದರ ಸಹೋದರಿಗೆ ಹೃದಯ ತುಂಬಿದ ಶುಭಾಶಯಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರು ಜಮಿಯತುಲ್ ಫಲಾಹ್ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಶಾಹುಲ್ ಹಮೀದ್ರವರೇ, ಇನ್ನು UT ಖಾದರ್ ಅವರು ಇನ್ನು ಕೆಲವು ನಿಮಿಷಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಉಳ್ಳಾಲ ಘಟಕದ ಜಮಿಯತುಲ್ ಫಲಾಹ್ ಅಧ್ಯಕ್ಷರಾದ ಅಬ್ದುಲ್ ನಾಸಿರ್ ರವರೇ, ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ NRCC ಪದಾಧಿಕಾರಿಗಳೇ, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳೇ ಮತ್ತು ಶಾಲಾ ಪ್ರಿನ್ಸಿಪಾಲ್ರೇ, ಅಧ್ಯಾಪಕ ವೃಂದದವರೇ, ಪೋಷಕ ವೃಂದದವರೇ, ವಿದ್ಯಾರ್ಥಿಗಳೇ, ಈಗಾಗಲೇ ಪ್ರಿನ್ಸಿಪಾಲ್ ಅಬೂಬಕರ್ ಅವರು ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಯ ವತಿಯಿಂದ ನಡೆಯುವ ಈ ಶಾಲೆಯ ಸಂಪೂರ್ಣ ಪರಿಚಯವನ್ನು ನಿಮಗೆ ನೀಡಿದ್ದಾರೆ. ಪರ್ವೇಜ್ ಅಲಿ ಅವರು ಕರೆಸ್ಪಾಂಡೆಂಟ್ರಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡಿದ್ದು ನಮ್ಮ ಶಾಲೆಯ ಹಿನ್ನೆಲೆಯನ್ನು ಎಲ್ಲರನ್ನೂ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದ್ದಾರೆ. ನನ್ನ ಕರ್ತವ್ಯ ಏನಂತ ಹೇಳಿದರೆ, ಇವತ್ತು ಮುಖ್ಯ ಅತಿಥಿಯಾಗಿ ನಾನು ಬಂದಿದ್ದೇನೆ. ನಾನು ಕೂಡ ಒಂದು 10 ವರ್ಷ ಈ ಶಾಲೆಯಲ್ಲಿ ಸಂಚಾಲಕನಾಗಿ ಸೇವೆ ಮಾಡಿದ್ದೇನೆ. ಇವತ್ತು ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸರ್ಕಾರಿ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ ಸಿಗುತ್ತೆಯೋ ಅದಕ್ಕಿಂತ ಒಂದು ಪಾಲು ಜಾಸ್ತಿಯಾಗಿ ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಯಿಂದ ಗ್ರೀನ್ ವ್ಯೂ ಶಾಲೆಗೆ ಎಲ್ಲ ಸವಲತ್ತುಗಳನ್ನು ಇಲ್ಲಿ ನೀಡಲಾಗುತ್ತದೆ ಎಂಬುದು ನಾವು ನೀವು ಸಂತೋಷ ಪಡುವಂಥ ಒಂದು ವಿಚಾರ.
ನಮ್ಮ ಜಮೀಯತುಲ್ ಫಲಾಹ್ ಸಂಸ್ಥೆ ವತಿಯಿಂದ ನಾವು 6 ಶಾಲೆಗಳನ್ನು ಆರಂಭ ಮಾಡಿದ್ದು, ಅದರಲ್ಲಿ 5 ನಡೆಸಲಿಕ್ಕೆ ಸರ್ಕಾರಕ್ಕೆ ಬಿಟ್ಟುಕೊಟ್ಟು 1 ನಾವು ಉಳಿಸಿಕೊಂಡಿದ್ದು. ಈ ಶಾಲೆಯಿಂದ ನಮಗೆ ಬಹಳ ಆರ್ಥಿಕ ಮುಗ್ಗಟ್ಟು ಇದ್ದರೂ ಕೂಡ ನಮ್ಮ ವಿದೇಶದಲ್ಲಿರ್ತಕ್ಕಂಥ NRCCಯ ಎಲ್ಲ ಘಟಕಗಳು ಮತ್ತು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಘಟಕಗಳು ಸಂಪೂರ್ಣ ಸಹಕಾರ ನೀಡಿದ್ದರಿಂದ ಇವತ್ತು ಗ್ರೀನ್ ವ್ಯೂ ಶಾಲೆಯ ಮುಖಾಂತರ ಅಡ್ಕಾರೆ ಪರಿಸರದಲ್ಲಿರ್ತಕ್ಕಂಥ ನಮ್ಮ ಸಹೋದ್ಯೋಗಿ ಬಂಧುಗಳ ಸಹಕಾರದ ಒಂದಿಗೆ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯೆಯನ್ನು ನೀಡಲಿಕ್ಕೆ ಒಂದು ಸಾಧ್ಯ ನಮಗೆ ಅಲ್ಲಾಹಿನ ಅನುಗ್ರಹದಿಂದ ಆಗಿದೆ ಎಂಬುದು ನಾವು ನೀವು ಮೆಚ್ಚುವಂಥ ಕೆಲಸ. ಯಾಕಂತ ಹೇಳಿದರೆ ಜಮೀಯತುಲ್ ಫಲಾಹ್ ಸಂಸ್ಥೆ ಆರಂಭಗೊಂಡಿದ್ದೇ ಯಾರೂ ಕೂಡ ಕಷ್ಟದಿಂದ ವಿದ್ಯಾರ್ಜನೆಯನ್ನು ಮುಂದುವರಿಸದೆ ಇರಬಾರ್ದು, ಎಲ್ಲ ಬಡವರು ಕೂಡ ವಿದ್ಯಾವಂತರಾಗಬೇಕು ಅಂತಕ್ಕಂಥ ಒಂದು ಕನಸಿನ ಕೂಸಾಗಿತ್ತು ಜಮೀಯತುಲ್ ಫಲಾಹ್ ಸಂಸ್ಥೆ. ಅದರ ಕನಸನ್ನು ಈಡೇರಿಸುವುದು ನಿಮ್ಮೆಲ್ಲರ ಕರ್ತವ್ಯವಾದ ನೆಲೆಯಲ್ಲಿ ಆ ಕರ್ತವ್ಯವನ್ನು ಜಮೀಯತುಲ್ ಫಲಾಹ್ ಸಂಸ್ಥೆ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಇವತ್ತು ನೀವು ಕಳೆದ 8 ವರ್ಷಗಳಿಂದ ಸತತವಾಗಿ SSLCಯಲ್ಲಿ ನಾವು 100% ಯಶಸ್ವಿ ಗಳಿಸಬೇಕಿದ್ದರೆ ಇದರಲ್ಲಿ ವಿದ್ಯಾರ್ಥಿಗಳ ಪರಿಶ್ರಮ ಇದೆ, ಅಧ್ಯಾಪಕ ವೃಂದದ ಪರಿಶ್ರಮವಿದೆ, ಪೋಷಕ ವೃಂದದ ಪರಿಶ್ರಮವಿದೆ, ಮ್ಯಾನೇಜ್ಮೆಂಟ್ನ ಪ್ರೋತ್ಸಾಹ ಇದೆ. ಅದರಿಂದ ಯಾವುದೇ ಸಂಸ್ಥೆ ಬೆಳೆಯಬೇಕಿದ್ದರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ರಂಗ, ಅಲ್ಲಿರ್ತಕ್ಕಂಥ ಶಿಕ್ಷಕ ವೃಂದ, ಅಲ್ಲಿರ್ತಕ್ಕಂಥ ಪೋಷಕ ವೃಂದ, ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ರಂಗ, ಈ 5 ಸಂಸ್ಥೆಗಳು ಕೂಡಿ ಬಂದಾಗ ಆ ಶಾಲೆಗೆ ದೊಡ್ಡ ಯಶಸ್ವಿಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತದೆ ಎಂಬುದಕ್ಕೆ ಉದಾಹರಣೆ ನಮ್ಮ ಜಮೀಯತುಲ್ ಫಲಾಹ್ ಸಂಸ್ಥೆಯ ವತಿಯಿಂದ ನಡೆಯುವಂಥ ಈ ಶಾಲೆ. ಇವತ್ತು ವರ್ಷದಿಂದ ವರ್ಷಕ್ಕೆ ಒಳ್ಳೆಯ ಅಭಿವೃದ್ಧಿಯನ್ನು ಕಂಡುಕೊಂಡು ವಿದ್ಯಾರ್ಥಿಗಳಲ್ಲಿ ಬಹಳ ಶಿಸ್ತಿನ, ಇವತ್ತು ನೀವು ಸಣ್ಣ ಮಕ್ಕಳಿದ್ದಾರೆ, ನಾನು ಅನೇಕ ಶಾಲಾ ಕಾಲೇಜುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವ, ಅಲ್ಲಿ ಸ್ವಲ್ಪ ಶಿಸ್ತಿನ ಕೊರತೆ ಕಾಣ್ತದೆ. ಆದರೆ ನಮ್ಮ ಗ್ರೀನ್ ವ್ಯೂ ಸಂಸ್ಥೆಯಲ್ಲಿ ಬಹಳ ಚಿಕ್ಕ ಮಕ್ಕಳಿದ್ದರೂ ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಏನು ಮುಖ್ಯ ಅತಿಥಿಗಳಿಗೆ ಭಾಷಣ ಮಾಡ್ತಾ ಇದ್ದಾರೆ, ಏನು ಸ್ವಾಗತಕಾರರು ಸ್ವಾಗತ ಭಾಷಣ ಮಾಡಿದ್ದಾರೆ, ಏನು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ್ದಾರೆ, ಎಲ್ಲ ಸಮಯದಲ್ಲೂ ಕೂಡ ನೀವು ಬಹಳ ಚಿತ್ತದಿಂದ ಅದನ್ನು ಕೇಳಿದ್ದೀರಿ. ಅದು ನಿಮ್ಮ ಕರ್ತವ್ಯ. ಯಾಕಂತೇಳಿದರೆ ಒಂದು ಸಂಸ್ಥೆ ಬೆಳೀಬೇಕಿದ್ದರೆ ಶಿಸ್ತು ಬಹಳ ಮುಖ್ಯ. ಆ ಶಿಸ್ತಿನಲ್ಲಿ ಕೂಡ ನಮ್ಮ ಈ ಸಂಸ್ಥೆ ಬಹಳ ಮುಂಚೂಣಿಯಲ್ಲಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ, ಮ್ಯಾನೇಜ್ಮೆಂಟ್ನವರಿಗೆ, ಶಿಕ್ಷಕ ವೃಂದವರಿಗೆ, ಪೋಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಈ ಸಂಸ್ಥೆ ಇನ್ನೂ ಕೂಡ ಮುಂದುವರಿಬೇಕು. ನಿಮ್ಮ ಮಕ್ಕಳಿಗೆ ನಾನು ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾರೆ, ಮಕ್ಕಳು ಹೇಗಿರಬೇಕು ಅದನ್ನು 1400 ವರ್ಷಗಳ ಹಿಂದೆ ಅಂತ್ಯಪ್ರವಾದಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗರು ತಿಳಿಸಿದ್ದಾರೆ. ಅವರು ಹೇಳಿದ್ದಾರೆ, ಸಾಲಿಯಾದ ಮಕ್ಕಳ ಅಂದರೆ ಒಳ್ಳೆಯ ಗುಣನಡತೆಯ ಒಂದು ಮಕ್ಕಳ ಪ್ರಾರ್ಥನೆ ನಮ್ಮ ಇಹಪರ ವಿಜಯಕ್ಕೆ ನಾಂದಿಯಾಗುತ್ತದೆ. ಹಾಗೆಯೇ ನಾವು ನೀಡಿದ ಜಾರಿಯಾದ ಸದಕ ಇಂತಹ ಶಾಲೆಗಳಿಗೆ ವಿದ್ಯಾರ್ಥಿ ನೀಡುವಂಥ ಸಹಾಯ ಕೂಡ ಅದು ನಮ್ಮ ಇಹಪರ ವಿಜಯಕ್ಕೆ ಸಹಕಾರಿಯಾಗ್ತದೆ. ಅದನ್ನೇ ಮುಂದುವರಿಸಿಕೊಂಡು ಸರ್ವಜ್ಞ ಕವಿ ಕೂಡ ಹೇಳಿದರು, ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ಪದವಕ್ಕೂ ಪರಿಣಾಮವಕ್ಕೂ ಸರ್ವಜ್ಞ ಅಂತ. ಏನು ಅಂತ್ಯಪ್ರವಾದಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಡರು ಹೇಳಿದ್ದಾರೆ, ದೇವರಿಗೆ ಭಯಪಟ್ಟು ದೇವರ ಪೈಗಂಬರರ ಮಾತನ್ನು ಅನುಸರಿಸಿಕೊಂಡು ಯಾರು ನಡೀತಾನವನಿಗೆ ಇಹಪರ ವಿಜಯ. ಹಾಗೆಯೇ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವ ಕೊಡುವುದು ಕೂಡ ಪರಲೋಕದ ಯಶಸ್ವಿ ಕಾರ್ಯ. ಅದನ್ನೇ ಸರ್ವಜ್ಞ ಕವಿ ಹೇಳಿದ್ದಾರೆ. ನಿಮ್ಮ ವಿದ್ಯೆ ನೀಡಿದಂಥ ಗುರುಗಳಿಗೆ, ಜನ್ಮ ನೀಡಿದ ತಂದೆ ತಾಯಿಗಳಿಗೆ, ಪರಿಸರದಲ್ಲಿರ್ತಕ್ಕಂಥ ಹಿರಿಯ ವ್ಯಕ್ತಿಗಳಿಗೆ ನೀವು ವಿಧೇಯರಾಗಿ ಬಾಳಿದಾಗ ನಿಮಗೆ ಇಹಪರ ವಿಜಯವನ್ನು ನೀಡುತ್ತದೆ ಎಂಬ ಮಾತನ್ನು ಅಂತ್ಯಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗರು ಹೇಳಿದರು. ಸಂತ ಸರ್ವಜ್ಞ ಕೂಡ ಹೇಳಿದ. ಅದರಿಂದ ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಎಲ್ಲ ಧರ್ಮಗಳ ಸಾರ ಒಂದೇ. ಗುರು ಹಿರಿಯರಿಗೆ ನಾವು ವಿಧೇಯರಾಗಿ ನಡಿಬೇಕು.
ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ವಿದ್ಯಾರ್ಥಿಗಳು ಅವರಿಗೆ ವಿದ್ಯೆ ಕಲಿಸಿದಂಥ ಗುರುಗಳಿಗೂ ಕೂಡ ವಿಧೇಯರಾಗಿ ನಡಿಬೇಕು ಅಂತಕ್ಕಂಥ ಸಂದೇಶ ಹಿಂದೂ ಧರ್ಮದ ಸಂದೇಶ, ಇಸ್ಲಾಂ ಧರ್ಮದ ಸಂದೇಶ, ಕ್ರೈಸ್ತ ಧರ್ಮದ ಸಂದೇಶ. ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು ನಾವು ನೀವೆಲ್ಲ ನಡ್ಕೊಳ್ಳೋಣ ಅಂತ ಹೇಳಿ ನಿಮಗೆ ನಮಗೆ ಎಲ್ಲರಿಗೂ ಕೂಡ ಆ ಸರ್ವಶಕ್ತನಾದಂಥ ಜಗದೊಡೆಯ ಅಲ್ಲಾಹು ಇಹಪರ ವಿಜಯವನ್ನು ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭಾರತ್. ಜಮಿಯತುಲ್ ಫಲಾ ಸಂಸ್ಥೆಯ ಗ್ರೀನ್ ವ್ಯೂ ಅಡ್ಕಾಡಪರ್ಪು ವಿದ್ಯಾಸಂಸ್ಥೆಯ ಈ ಒಂದು ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಜಮಿಯತುಲ್ ಫಲಾ ಸಂಸ್ಥೆಯ ಅವಿಭಜಿತ ಜಿಲ್ಲೆಗಳ ಅಧ್ಯಕ್ಷರಾದ ಗೌರವಾನ್ವಿತ ಶಾಹುಲ್ ಅಮೀದ್ ಕೆಕೆಯವರೇ, ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳು, ಈ ಶಾಲೆಯ ಮಾಜಿ ಸಂಚಾಲಕರು, ನಮ್ಮೆಲ್ಲರ ಆತ್ಮೀಯ ಮಾರ್ಗದರ್ಶಕರು ಆದ ಹಾಜಿ ಇಬ್ರಾಹಿಂ ಕೋಡಿಜಾಲ್ರವರೇ, ನಮ್ಮ ಜಮಿಯತುಲ್ ಫಲಾ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ಶಫೀಕ್ ಅಹಮದ್ ಕಾಜಿ ಅವರೇ, NRCCಯ ಪ್ರತಿನಿಧಿಗಳು, ನಮ್ಮೆಲ್ಲರ ಆತ್ಮೀಯರಾದ ಗೌರವಾನ್ವಿತ ಮೊಯ್ದೀನ್ ರವರೇ, ಇನ್ನೋರ್ವ NRCCಯ ಪ್ರತಿನಿಧಿಯಾದ ನಜೀರ್ ಅಹಮದ್ ರವರೇ, ನಮ್ಮ ಈ ವಿದ್ಯಾಸಂಸ್ಥೆಯ ಸಂಚಾಲಕರು, ನಮ್ಮೆಲ್ಲರ ಆತ್ಮೀಯರು, ಈ ಶಾಲೆಗೆ ಅಹರ್ನಿಶಿ ದುಡಿಯುತ್ತಿರುವಂತಹ ಆತ್ಮೀಯ ಸಹೋದರ ಪರ್ವೇಜ್ ಅಲಿ ಅವರೇ, ಈ ವಿದ್ಯಾಸಂಸ್ಥೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮಿತ್ರರಾದ ಹಸೈನಾರ್ ಅವರೇ, ಶ್ರೀಮತಿ ಈ ಕೊಣಾಜೆ ಗ್ರಾಮ ಪಂಚಾಯತಿನ ಸದಸ್ಯರಾದ ಶ್ರೀಮತಿ ಜೋಹರಾರ್ ಅವರೇ, ಈ ಪ್ರಥಮ ದರ್ಜೆ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಅಬೂಬಕರ್ ಅವರೇ, ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರೇ, ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೇ, ಎಲ್ಲ ಶಿಕ್ಷಕ ವೃಂದದವರೇ, ಎಲ್ಲ ಪೋಷಕರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಶಾಲೆಯಲ್ಲಿ ನಾವು ವರ್ಷಕ್ಕೆ ಒಂದು ದಿವಸ ನಮ್ಮ ಶಾಲೆಯ ಹಬ್ಬವನ್ನು ಆಚರಿಸ್ತೇವೆ. ಇವತ್ತು ನಮಗೆ ಬಹಳ ಒಂದು ಸಂತೋಷದ ದಿನ. ನಮ್ಮ ಪಾಠ್ಯೇತರ ಚಟುವಟಿಕೆಗಳ ಒಂದು ಅನಾವರಣವನ್ನು ಈ ವರ್ಷದಲ್ಲಿ ನಾವು ಮಾಡಿದಂಥ ಪಠ್ಯ ಹಾಗೂ ಪಾಠ್ಯೇತರ ಚಟುವಟಿಕೆಗಳ ಎಲ್ಲ ಒಂದು ಅನಾವರಣವನ್ನು ನಾವು ಇವತ್ತಿಲ್ಲಿ ಮೆಲುಕು ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ವರ್ಷ ವಿದ್ಯಾರ್ಥಿಗಳು ಮಾಡಿದಂತಹ ಸಾಧನೆಯನ್ನ ಅವರ ಮುಂದಿಡುವುದು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ, ಊರಿನವರಿಗೆ ಬಹಳ ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಪಠ್ಯದಲ್ಲಿ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಭಾಗವಹಿಸುವಿಕೆ ಹಾಗೂ ಪ್ರಶಸ್ತಿಗಳನ್ನು ಸ್ವೀಕರಿಸುವುದನ್ನು ಈಗಾಗಲೇ ನಾವು ವರದಿಯಿಂದ ತಿಳ್ಕೊಂಡಿದ್ದೇವೆ. ವಿದ್ಯಾಸಂಸ್ಥೆಗೆ ಯಾವತ್ತೂ ಒಂದು ಉತ್ತಮ ನಾಯಕತ್ವವನ್ನು ನೀಡಿದಾಗ ಆ ಸಂಸ್ಥೆಯ
ಎಲ್ಲ ಸಿಬ್ಬಂದಿಗಳು ಬಹಳ ನಾಜೂಕಿನಿಂದ, ಬಹಳ ಚಾಕಚಕ್ಯತೆಯಿಂದ, ಅತಿ ಉತ್ಸಾಹದಿಂದ ಆ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನೋದನ್ನು ನಮ್ಮ ಸಂಚಾಲಕರಾದ ಪರ್ವೇಜ್ ಅಲಿ ಅವರು ಸಾಬೀತು ಮಾಡಿದ್ದಾರೆ. ಅವರ ಆ ಒಂದು ನೇತೃತ್ವದಲ್ಲಿ ಈ ಶಾಲೆಯ ಎಲ್ಲ ಆಗುಹೋಗುಗಳನ್ನು, ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಬಂದು ಇವತ್ತು ನಮ್ಮ ವಿದ್ಯಾಸಂಸ್ಥೆಗೆ ಒಂದು ಉತ್ತಮ ಹೆಸರು ತರುವಲ್ಲಿ ಅವರು ಬಹಳ ಉತ್ತಮವಾದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನಾನು ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಪರ್ವೇಜ್ ಅಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಪರ್ವೇಜ್ ಅಲಿ ಅವರಿಂದ ಒಬ್ಬರಿಂದ ಈ ವಿದ್ಯಾಸಂಸ್ಥೆಯನ್ನ ಇಷ್ಟೊಂದು ಉತ್ತುಂಗಕ್ಕೆ ಏರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಹಕರಿಸಿದಂತಹ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದದವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದಿಸ ಬಯಸ್ತೇನೆ. ಈ ವಿದ್ಯಾಸಂಸ್ಥೆಯ ಆಡಳಿತ ಸಮಿತಿಯ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರ ಹಸೈನಾರ್ ಅವರು. ಅವರು ಮಾಜಿ ಪಂಚಾಯತಿನ ಸದಸ್ಯರು. ಈ ಒಂದು ರಸ್ತೆ ಇಲ್ಲಿಗೆ ಬಹಳ ಸುಸೂತ್ರವಾಗಿ ಆಗಬೇಕು ಅಂತ ನಾವು ಕನಸುಕೊಂಡಾಗ ನನಗೆ ಕಂಡದ್ದು ಹಸೈನಾರ್ ಅವರನ್ನ. ಹಸೈನಾರ್ ಅವರು ಇಲ್ಲಿರುವ ಎಲ್ಲ ಸಹೋದರರಲ್ಲಿ ವಿನಂತಿ ಮಾಡಿ ಬಹಳ ವಿನಮ್ರತೆಯಿಂದ ಅವರ ಎಲ್ಲ ಈ ರಸ್ತೆಗೆ ಬೇಕಾಗುವಂತಹ ಜಾಗವನ್ನು ಬಿಡಿಸಿಕೊಟ್ಟು ಇವತ್ತು ಈ ವಿದ್ಯಾಸಂಸ್ಥೆಗೆ ಉತ್ತಮವಾದ ಒಂದು ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಲಿಕ್ಕೆ ಕೂಡ ಹಸೈನಾರ್ ಅವರು ಕಾರಣೀಭೂತರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಪೋಷಕರನ್ನ ಒಟ್ಟುಗೂಡಿಸಿಕೊಂಡು ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಹಕರಿಸ್ತಿರುವಂತಹ ಅವರಿಗೆ ದೇವರು ಆಯುರಾರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಬಹಳಷ್ಟು ವೇದಿಕೆಯಲ್ಲಿರುವ ಗಣ್ಯರು ಮಾತಾಡ್ಲಿಕ್ಕಿದ್ದಾರೆ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗದೆ ಈ ಸಂಸ್ಥೆಯ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ. ಯಾವತ್ತೂ ಈ ಸಂಸ್ಥೆ ಉತ್ತಮವಾಗಿ ಬೆಳೆಯಲಿ ಅಂತ ಆಶಿಸ್ತಾ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರೇ, ಪ್ರಾಂಶುಪಾಲರೇ, ಶಿಕ್ಷಕ ವೃಂದದವರೇ, ಎಲ್ಲರಿಗೂ ಪ್ರೀತಿಯ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ದಿನ ಇಲ್ಲಿ ಬಂದು ನಿಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಮಗೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಆತ್ಮೀಯ ಸಹೋದರ ಪರ್ವೇಜ್ ಅಲಿ ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ಇಲ್ಲಿ ಊರಿಗೆ ನಾನೊಂದು ಶಾರ್ಟ್ ಪೀರಿಯಡ್ ವೆಕೇಷನ್ಗಾಗಿ ಬಂದಿದ್ದೆ, ಒಂದು ಸ್ವಂತ ಕಾರ್ಯಕ್ಕಾಗಿ. ಅದರ ನಡುವೆ ನನಗೊಂದು ಅವಕಾಶ ಮಾಡಿಕೊಟ್ಟು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮಗೆಲ್ಲರಿಗೂ ಶುಭಾಶಯವನ್ನು ಮತ್ತು ತಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಮಿಯತುಲ್ ಫಲಾ ಇದರ ಅಧ್ಯಕ್ಷರಾಗಿರುವಂಥ ಶಾಹುಲ್ ಹಮೀದ್ ಅವರೇ, ಅದೇ ಥರ ಸಮುದಾಯದ ಹಾಗೂ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಇದರ ಉಪಾಧ್ಯಕ್ಷರಾಗಿರುವಂಥ ಇಬ್ರಾಹಿಂ ಕೋಡ್ಜಾಲ್ ಅವರೇ, ನಮ್ಮ ಹಿರಿಯರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಕಾಜಿ ಸಾಬ್ ಅವರೇ, ನಮ್ಮ ಹಾಗೆ ಇರುವಂಥ ನನ್ನ ಎಲ್ಲ ಸಭೆಕರರು ಹೇಳಿಕೊಂಡು ಎಲ್ಲರಿಗೂ
ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇತರ ಸಹೋದರಿಯರಿಗೂ ನಾನು ನಮಸ್ಕಾರ ಅಂತ ಹೇಳಿಕೊಂಡು, ಇವತ್ತು ಗ್ರೀನ್ ವ್ಯೂ ಶಾಲೆ PU ಕಾಲೇಜ್ ಇದರ ಆನ್ಯುವಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಬಹಳ ಖುಷಿಯ ದಿನ, ಯಾಕೆಂದರೆ ಮಕ್ಕಳಿಗೆ ಭಾಷಣಕ್ಕಿಂತ ಅವರ ಕಲ್ಚರಲ್ ಪ್ರೋಗ್ರಾಮಲ್ಲಿ ಅವರು ಸ್ವಲ್ಪ ಇಂಟ್ರೆಸ್ಟ್ ಆಗಿರ್ತದೆ. ಯಾಕೆಂದರೆ ಇವತ್ತು ಅವರಿಗೆ ಒಂದು ಸುದಿನದ ದಿನವಾಗಿತ್ತು. ನಿನ್ನೆ ತಾನೇ ನಮ್ಮ ಶಾಲೆಯಲ್ಲಿ ಅದಾಗಿತ್ತು. ನಮ್ಮ ಸಣ್ಣ ಮಕ್ಕಳು ಅದಕ್ಕಾಗಿ ಕಾದಿರ್ತಿರ್ತಾರೆ. ಸೊ ನಾನು ಈ ಸಂದರ್ಭದಲ್ಲಿ ಪರ್ವೇಜ್ ಅಲಿ ಅವರು ನನ್ನ ಹತ್ರ ಹೇಳಿದರು, ಮುಸಬ್ಬ ಸರ್ ಬರುವುದಿಲ್ಲ, ನೀವು ಬರ್ತೀರಾ ಅಂತ ಕೇಳಿದರೆ, ಓಕೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಆದ ಕಾರಣ ನಾನು ತಡವಾದದ್ದು ಏನಂದರೆ, ನಿನ್ನೆ ನಾನು ತಡರಾತ್ರಿ ತನಕ ಕಾರ್ಯಕ್ರಮ ಇತ್ತು. ಇವತ್ತು ಬೆಳಗ್ಗೆ ಆ ಕಾರ್ಯಕ್ರಮದ ಅದೊಂದು ಕಂಪ್ಲೀಟ್ ಮಾಡಬೇಕಿತ್ತು, ಏನೋ ನಮ್ಮ ಕೆಲಸ ಇದೆ, ಕಂಪ್ಲೀಟ್ ಮಾಡಲಿಕ್ಕೆ ಸ್ವಲ್ಪ ತಡವಾಯಿತು. ಇಲ್ಲಿ ಎಲ್ಲರ ಹತ್ರ ಕ್ಷಮೆಯನ್ನು ಕೇಳ್ತಾ, ಇವತ್ತು ನನಗೆ ಬಹಳ ಖುಷಿ ಆಗ್ತದೆ. ಯಾಕೆಂದರೆ ಈ ಗ್ರೀನ್ ವ್ಯೂ ಶಾಲೆಗೆ ಬರಬೇಕಾದ್ರೆ ಖುಷಿ ಆಗುವುದೇನೆಂದರೆ, ನನಗೆ ನೆನಪಾಗುವುದು ಆಗಸ್ಟ್ ತಿಂಗಳದ ಒಂದು ಕಾರ್ಯಕ್ರಮ ಇತ್ತು, ಮೀಫಿನ ಒಂದು ಕಾರ್ಯಕ್ರಮ ಇತ್ತು. ಇಲ್ಲಿ ಒಂದು ನಡೆದದಂದ್ರೆ ಪ್ರೆಸ್ಟೀಜ್ ಶಾಲೆಯಲ್ಲಿ ನಡೆದದ್ದು ಕಾರ್ಯಕ್ರಮ. ಸೊ ಆ ಕಾರ್ಯಕ್ರಮದಲ್ಲಿ ಇಲ್ಲಿಯ ಗ್ರೀನ್ ವ್ಯೂ ಶಾಲೆ ಬೆಸ್ಟ್ PU ಕಾಲೇಜಲ್ಲಿ ಗ್ರೀನ್ ವ್ಯೂ ಶಾಲೆ ಸೆಲೆಕ್ಟ್ ಆದದ್ದು ನಿಮ್ಗೆ ಗೊತ್ತಿರಬಹುದು. ಅದರಲ್ಲಿ ಅತಿ ಹೆಚ್ಚು ಡಿಸ್ಟಿಂಕ್ಷನ್ ಪಡೆದ ಕಾಲೇಜು ಸಹ ಇದು ನಿಮಗೆ ಹೋಗಿತ್ತು. ಸೊ 2-3 ಪ್ರೈಸ್ಗಳು ಇಲ್ಲಿಗೆ ಬಂದಿತ್ತು ಅಂತ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಮೀಫಿನ ಅದೆಷ್ಟೋ ಶಾಲೆಗಳಲ್ಲಿ ಇರುವಂತ, ಈ ಕುಗ್ರಾಮದಲ್ಲಿ ಇರುವಂತ ಶಾಲೆ ಒಂದು ಗ್ರೀನ್ ವ್ಯೂ ಶಾಲೆ. ಈ ಗ್ರೀನ್ ವ್ಯೂ ಶಾಲೆಗೆ ಇಷ್ಟೊಂದು ಪ್ರಶಸ್ತಿ ಪಡಬೇಕಾದರೆ ಇಲ್ಲಿರುವ ಶಿಕ್ಷಕರು ತುಂಬಾ ಗ್ರೇಟ್ ಅಂತಾನೆ ಹೇಳಬೇಕು. ಯಾಕೆಂದ್ರೆ ಈ ಮಕ್ಕಳ ರಿಸಲ್ಟಿಗೋಸ್ಕರ ಕೆಲಸ ಮಾಡುವ ಶಿಕ್ಷಕರು ಇದ್ದಾರಲ್ಲ, ಅವರಿಗೆ ಹೆಡ್ಸ್ ಆಫ್ ಅಂತ ಹೇಳಬೇಕು. ಯಾಕೆಂದ್ರೆ ಅದೆಷ್ಟೋ ಶಾಲೆಗಳಿದೆ, ಕಾಲೇಜ್ಗಳಿದೆ, ಆದ್ರೆ ಶಿಕ್ಷಕರು ಇರ್ತಾರೆ, ಆದ್ರೆ ಫಾಲೋಅಪ್ ಅಲ್ಲಿ ತುಂಬಾ ಕಮ್ಮಿ ಇರ್ತಾರೆ. ಈ ರಿಸಲ್ಟ್ ಎಲ್ಲ ಬರೋದು ಟೀಚರ್ನ ಫಾಲೋಅಪ್ ಇಂದ ಮಾತ್ರ. ಟೀಚರ್ಸ್ಗಳ ಫಾಲೋಅಪ್ ಮತ್ತು ಶಿಕ್ಷಕರ ಮಕ್ಕಳ ಪರಿಶ್ರಮ, ಈ ಎರಡು ಇದ್ದ ಕಾರಣ ಮಾತ್ರ ರಿಸಲ್ಟ್ ಬರಲಿಕ್ಕೆ ಸಾಧ್ಯ. ಆದ ಕಾರಣ ಈ ರಿಸಲ್ಟ್ ತಂದುಕೊಟ್ಟ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಅದೇ ತರ ನಮ್ಮ ಶಿಕ್ಷಕರಿಗೂ ಸಹ, ಈ ಕಷ್ಟಪಟ್ಟ ಶಿಕ್ಷಕರು ಇಲ್ಲಿ ರಿಸಲ್ಟ್ ಬರಲಿಕ್ಕೆ, ಇದು ಗ್ರಾಮೀಣ ಪ್ರದೇಶ ಆಗಿದೆ. ಈ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ತುಂಬಾ ಕೆಲಸ. ಯಾಕೆಂದ್ರೆ ನಾವು ಸಿಟಿಯಲ್ಲಿ ನೋಡಿದೀವಿ, ಎಷ್ಟೋ ಹತ್ತಿರ ಶಾಲೆಗಳಿದೆ, ಒಂದೊಂದು ಕಿಲೋಮೀಟರ್ ಒಂದು ಶಾಲೆ ಇದ್ರೆ, ಆದರೆ ಫೆಸಿಲಿಟೀಸ್ ಎಲ್ಲ ಇರ್ತದೆ, ಆದರೆ ರಿಸಲ್ಟ್ ನೋಡುವಾಗ ರಿಸಲ್ಟ್ ಅಷ್ಟಕ್ಕೆ ಇರುವುದಿಲ್ಲ. ಆದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ರಿಸಲ್ಟ್ ಇರುವುದಾದ್ರೆ I hats off to you, the girls who have been done for the excellent work. ಸೊ ಇದು ನಮ್ಮ ಜಮಿಯತುಲ್ ಫಲಾನ ನಾನು ಮತ್ತೊಂದು ಮಾತು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಯಾಕೆಂದ್ರೆ ಇಲ್ಲಿ ಸಂಘ ಸಂಸ್ಥೆಗಳು ಮಂಗಳೂರಲ್ಲಿ, ಅದರಲ್ಲಿಯೂ ಸಹ ಸ್ಪೆಷಲಿ ಆಗಿ ಮುಸಲ್ಮಾನರ ಸಂಘ ಸಂಸ್ಥೆ ಬಹಳಷ್ಟು ಇದೆ. ಆದರೆ ಜಮಿಯತುಲ್ ಫಲಾ ಅಂತ ಸಂಘಟನೆ ಈ ಒಂದು ಶಾಲೆಯನ್ನು ಕಟ್ಟಿ ನಮ್ಮಲ್ಲಿರುವ ಗ್ರಾಮೀಣ ಪ್ರದೇಶದ, ಅದರಲ್ಲಿ ಸಹ ಸ್ಪೆಷಲ್ ಆಗಿ ಗ್ರಾಮೀಣ ಪ್ರದೇಶದಲ್ಲಿರುವ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವ ಒಂದೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡುವ ಸಂಘಟನೆ ಅದು ಜಮಿಯತುಲ್ ಫಲಾ. ಯಾಕೆಂದ್ರೆ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಇಟ್ಕೊಂಡು ಮಕ್ಕಳಿಗೆ ಯಾವುದೇ ಒಂದು ಹಣ ಇಲ್ಲದೆ, ಫೀಸ್ ಇಲ್ಲದೆ, ಸಣ್ಣ ಒಂದು ಫೀಸ್ ಅಲ್ಲಿ ಒಂದು ಮಿನಿಮಮ್ ಮೀನ್ಸ್ ಫಾರ್ ದ PUC ಓಕೆ, ಯಾಕೆಂದ್ರೆ ಒಂದು ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಕೊಟ್ಟು ಎಲ್ಲವನ್ನು ಜಮಿಯತುಲ್ ಫಲಾ ಭರಿಸುವುದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ಅವತ್ತು ನನಗೊಂದು ನೆನಪಾಗ್ತದೆ, ಪರ್ವೇಜ್ ಈ ತರ ಒಂದು ಮಿನಿಸ್ಟರ್ ಹತ್ರ ಅಲ್ಲಿ ಹೋದಾಗ ನಮ್ಮಲ್ಲಿ ಅಮೌಂಟ್ ಇದು ಬರುವುದಿಲ್ಲ ಅಂತ ಹೇಳಿಕೊಂಡು DDP ಹತ್ರ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ, ಆ ತರ ಎಲ್ಲ ಮಾತಾಡುವಾಗ ಅವರು ಎಷ್ಟು ಓಡಾಡ್ತಾರೆ ಅಂದ್ರೆ ಇದರ ಇನ್ಸ್ಟಿಟ್ಯೂಷನ್ ಬೇರೆಗೆ ಯಾಕೆ ಏನ್ ಮಾಡಬೇಕು, ನಾವು ಏನ್ ಮಾಡಬೇಕು, ನಮ್ಮ ಇನ್ಸ್ಟಿಟ್ಯೂಷನ್ಗೆ ಡೆವಲಪ್ ಮಾಡ್ಲಿಕ್ಕೆ ಎಲ್ಲವನ್ನು ಪರ್ವೇಜಲ್ಲಿ ಅವರು ಮಾಡ್ತಾರೆ. ಯಾಕೆಂದ್ರೆ ಇದು ಯಾರಿಗೋಸ್ಕರ ಮಾಡಿದ್ರೆ ನಮ್ಮ ಸಮುದಾಯದಕ್ಕೋಸ್ಕರ. ಇದರ ನಮ್ಮ ಎಲ್ಲ ಸಮುದಾಯ ಮೀನ್ಸ್ ಒಂದು ಕಮ್ಯುನಿಟಿ ಅಲ್ಲ, ಅವರು ಜಮಿಯತುಲ್ ಫಲಾ ಕೆಲಸ ಮಾಡುದು ಒಂದು ಕಮ್ಯುನಿಟಿಗಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ರಿಲಿಜನ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಕೆಲಸ ಮಾಡುದು. ನಾನು ಅವರಿಗೆ ಹೇಳುವುದು ಒಂದೇ, ನಮ್ಮ ಮುಸಲ್ಮಾನರ ಸಮುದಾಯ, ಅದೆಷ್ಟೋ ಸಮುದಾಯ ಮಕ್ಕಳು ನಮ್ಮಲ್ಲಿ, ಸಮುದಾಯದ ಎಲ್ಲ ಜಾತಿ ಭೇದ ಭಾವ ಮಕ್ಕಳು ಇರ್ತಾರೆ ನಮ್ಮಲ್ಲಿ ಶಾಲೆಗಳಲ್ಲಿ ಎಲ್ಲ. ಇಟ್ಸ್ ಅ ವೆರಿ ಕಾಮನ್ ಫ್ಯಾಕ್ಟ್, ನಮ್ಗೆ ಗೊತ್ತಿರ್ಬೋದು. ನಾನು ಸಿಂಪಲ್ ಎಕ್ಸಾಂಪಲ್ ಹೇಳುವುದಾದರೆ, ನಮ್ಮ ಮೀಫ್ನ ಅಂಡರಲ್ಲಿ ಇರುವಂತ ಸರಿಸುಮಾರು 181 ಶಾಲೆಗಳಿದೆ, ಕಾಲೇಜು ಶಾಲೆಗಳಿದೆ. ಅದರಲ್ಲಿ
90% ಶಿಕ್ಷಕರು ಯಾರೆಂದರೆ ಇತರ ಸಮುದಾಯದವರು. ಇದು ನಮ್ಮಲ್ಲಿರುವಂಥ ಸೌಹಾರ್ದತೆ ಒಂದು ದೊಡ್ಡ ಸಂಕೇತ. ಇದು ಇನ್ನೂ ಸಹ ನಾನು ನೋಡ್ತಾ ಇದ್ದೀನಿ, ನಮ್ಮ ಸಮುದಾಯಕ್ಕಿಂತ ಇತರ ಸಮುದಾಯದ ಶಿಕ್ಷಕರು ಜಾಸ್ತಿ ಆಗಿರ್ತಾರೆ. ಸೊ ಆದ ಕಾರಣ ಇಲ್ಲಿ ನಾವು ಸೌಹಾರ್ದತೆಯನ್ನು ಕೊಂಡೊಯ್ಯುವ ಸಮುದಾಯ ಆಗಿರ್ತದೆ. ನಿಮ್ಮಲ್ಲಿ ಮಕ್ಕಳ ಹತ್ರ ಒಂದೇ ಹೇಳುದು, ನೋಡಿ, ಜಮೀಯತುಲ್ ಫಲಾಹ್ ಅವರು ಈ ಗ್ರೀನ್ ವ್ಯೂ ಶಾಲೆ ಕಟ್ಟಿದ ಉದ್ದೇಶ ಏನೆಂದರೆ, ನಮ್ಮ ಸಮುದಾಯದ ಹುಡುಗಿಯರು ಮನೆಯಲ್ಲಿ ಪಾತ್ರೆ ತೊಳಿಲಿಕ್ಕೆ ಸೀಮಿತರಾಗಬಾರ್ದು. ನಮ್ಮ ಸಮುದಾಯದವರು ನಾನು KS ಆಗಬೇಕು, IAS ಆಗಬೇಕು ಅಥವಾ IPS ಆಗಬೇಕು, ಯಾಕೆ ನಾವು ಪಾತ್ರ ತೊಳೆಯೋರಾಗಿರ್ಬಾರ್ದು, ಸೀಮಿತ ಮಾಡಬಾರ್ದು. ನಮ್ಮಲ್ಲಿ ಅನೇಕರು ವಿಭಿನ್ನ ಸಾಮರ್ಥ್ಯ ಸಮುದಾಯದವರು ನಾವು. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅದೆಷ್ಟೋ ನಮ್ಮ ಸಮುದಾಯದ ಹುಡುಗಿಯರು ಫಾದರ್ಸ್ ಮುಲ್ಲರ್ಸ್ ಅಲ್ಲಿ ಒಂದು ಫಾದರ್ ಮುಲ್ಲರ್ ಅಂತ ಹೇಳುವಾಗ ಅಂತ ಒಂದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್, ಆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸರಿಸುಮಾರು ಒಂದು ವರ್ಷದಲ್ಲಿ ಡಾಕ್ಟರ್ಸ್ಗಳ ಔಟ್ಕಮ್ ಎಷ್ಟೇನೆಂದ್ರೆ ಸರಿಸುಮಾರು 200ಕ್ಕಿಂತ ಮೇಲೆ ಔಟ್ಕಮ್ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಸ್ಪೆಷಲ್ ಆಗಿ ಒಬ್ಳು ಹುಡುಗಿ ಅಲ್ಲಿ 11 ಗೋಲ್ಡ್ ಮೆಡಲ್ ತೆಗೆಯುವುದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದೇ ವರ್ಷ 11 ಗೋಲ್ಡ್ ಮೆಡಲ್ ತೆಗೆಯುವ ಡಾಕ್ಟರ್ ಸುಹಾನ ಅಂತ ಹೇಳುವವರು ಅಷ್ಟು ಸುಲಭದ ಕೆಲಸ ಅಲ್ಲ. ನಾನು ಯಾಕೆ ಈ ಹೆಸರು ಹೇಳಿದ್ದೇನೆಂದ್ರೆ, ನಮ್ಮಲ್ಲಿ ಸಹ ಇಲ್ಲಿ ಸುಹಾನದ ತರ ಎಷ್ಟೋ ಹುಡುಗಿಯರು ಇದ್ದಾರೆ. ನಮ್ಮಲ್ಲಿ ಸಹ ಈ ಸಮುದಾಯದಲ್ಲಿ ಅದೆಷ್ಟೋ ಹುಡುಗಿಯರು ಸುಹಾನ ತರ ಆಗಿರಬಹುದು, ಅಥವಾ ಎಷ್ಟೋ ಹುಡುಗಿಯರು ಇದ್ದಾರೆ, ಭಿನ್ನ ಸಾಮರ್ಥ್ಯದ ಡಾಕ್ಟರ್ ನಮ್ಮಲ್ಲಿ ಇದ್ದಾರೆ. ಅದೇ ಫಾದರ್ ಮುಲ್ಲರಲ್ಲಿ ಕಲ್ತವರು ಡಾಕ್ಟರ್ ಮೆಹರ್ ಜಬೀನ್ ಅಂತ ಒಬ್ಳು ಹುಡುಗಿದ್ಲು. ಅವಳಿಗೆ ಕಾಲಿಲ್ಲ, 2 ಕಾಲು ಇಲ್ಲ. ಅವಳು ವೀಲ್ ಚೇರ್ ಅಲ್ಲಿ ಕ್ಲಾಸಿಗೆ ಬರ್ತಾ ಇದ್ದದ್ದು, ವೀಲ್ ಚೇರ್ ಅಲ್ಲಿ. MBBS ಮಾಡಿದ್ಲು, ಆ ನಂತರ MBS ಮಾಡಿದ್ಲು. ಬೇರೆ ಹೋಗು ವೀಲ್ ಚೇರ್ ಅಲ್ಲಿಗೆ ಒಂದು ಸಹಾಯಕ್ಕೆ ಒಂದು ಹುಡುಗಿ ಇದ್ಲು. ಎಲ್ಲವನ್ನು ಆ ಹುಡುಗಿ ಈಗ ಡರ್ಮಟಾಲಜಿಸ್ಟ್ ಆಗಿದ್ದಲ್ಲ, MDS ಮಾಡಿ ಡರ್ಮಟಾಲಜಿಸ್ಟ್ ಆಗಿ ತುಮಕೂರಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಸಮುದಾಯದ ಹುಡುಗಿಯರ ಸಾಧನೆ. ನಮ್ಮಲ್ಲಿ ಸಹ ನೀವು ಸಹ ಆ ಥರ ಆಗಿರ್ಬೋದು, ನಿಮಗೂ ಸಹ ಆ ಥರ ಮಾಡ್ಬೋದು. ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ನಾವು ಹುಡುಗಿಯರ ಹತ್ರ ಹೇಳುವುದೇನೆಂದ್ರೆ, ನೀವು ನೋಡಿರ್ಬೋದು ಎಷ್ಟೋ ಹುಡುಗಿಯರು, ನಾವು ಸಣ್ಣ ಎಕ್ಸಾಂಪಲ್ ಅದರಲ್ಲಿ ಪಾಂಡೇಶ್ವರದಲ್ಲಿ ಇರುವ ಹುಡುಗಿ ಹಾನಿ ಅಂತ ಹೇಳುವ ಹುಡುಗಿ ಒಂದು ಪೈಲಟ್ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾಳೆ. ನೀವು ಸಹ ಹಾನಿಯ ತರ ಆಗ್ಬೋದು, ಪೈಲಟ್ ಆಗ್ಬೋದು. ನಮಗೂ ಸಹ, ಯಾಕೆಂದ್ರೆ ನಾವು ಇಸ್ಲಾಮಿನ ಚೌಕಟ್ಟಲ್ಲಿ ಇದ್ರೆ ನಮ್ಗೆ ಎಲ್ಲವನ್ನು ಸಾಧ್ಯ. ಒಂದು ಹಾನಿಯ ತರ ನಮಗೂ ಸಹ ಆಗ್ಬೋದು, ಪೈಲಟ್ ಆಗಿ ಕೆಲಸ ಮಾಡ್ಬೋದು. ಅದೇ ತರ ನಮಗೂ ಸಹ ಡಾಕ್ಟರ್ ಸುಹಾನ ಆಗಿ ಪೋಸ್ಟ್ ಗ್ರಾಜುಯೇಟ್ ಮಾಡಿ ಈಗ ನ್ಯೂರಾಲಜಿ ಆಗಿದ್ದಾರೆ. ಅದೇ ತರ ಮೆಹರ್ ಜಬೀನ್ ಆಗಿ ಭಿನ್ನ ಸಾಮರ್ಥ್ಯರಾಗಿ ಹುಡುಗಿ ಒಂದು ಡಾಕ್ಟರ್ ಆಗಿ ಕೆಲಸ ಮಾಡೋದು ಅಂದ್ರೆ ಈಗ ಅದು ಸಹ ಸ್ಕಿನ್ ಸ್ಪೆಷಲಿಸ್ಟ್, ಸ್ಕಿನ್ ಸ್ಪೆಷಲಿಸ್ಟ್. ಸೊ ಇಷ್ಟೆಲ್ಲ ಸಾಮರ್ಥ್ಯ ಇರುವವರು ನಮ್ಮಲ್ಲಿ ಎಕ್ಸಾಂಪಲ್ ಹೇಳುದು. ಯಾಕೆಂದ್ರೆ ನಾನು ಇಲ್ಲಿ ಹುಡುಗಿಯರು ಜಾಸ್ತಿ ಇದ್ದ ಕಾರಣ ಹುಡುಗಿಯರ ಹೆಸರು ಹೇಳಿದ್ದು. ಸೊ ನಮ್ಮ PUC ಇಲ್ಲಿ ಗ್ರೀನ್ ವ್ಯೂ PU ಕಾಲೇಜಿನ ಹುಡುಗಿಯರಿಗೂ ಸಹ ನೀವು ಕಾಮರ್ಸ್ ಆಗಿರ್ಬೋದು, ಯು ಹ್ಯಾವ್ ಟು ಡಿಸೈಡ್ ಯುವರ್ ಕರಿಯರ್ ಇನ್ ಫ್ಯೂಚರ್, ವಾಟ್ ಯು ಹ್ಯಾವ್ ಟು ಡೂ. Even you can also become some of the great personalities. ನಿಮಗೂ ಸಹ PhD ಮಾಡ್ಬೋದು, ಮಾಸ್ಟರ್ಸ್ ಮಾಡ್ಬೋದು. ಬರೀ ಡಾಕ್ಟರ್ MBBS ಮಾಡಿದವರಿಗೆ ಮಾತ್ರ ಡಾಕ್ಟರ್ ಅಲ್ವಾ. ಇಲ್ಲಿ ಸಹ ನಮ್ಮ ಸಮುದಾಯದಲ್ಲಿ ಎಷ್ಟೋ ಡಾಕ್ಟರ್ಗಳಿದೆ, ಡಾಕ್ಟರೇಟ್ ಪಡೆದವರು ಇದ್ದಾರೆ. ಹಣ ಕೊಟ್ಟು ಡಾಕ್ಟರೇಟ್ ಪಡೆದವರ ಹೆಸರು ಹೇಳುವಲ್ಲ, ತನ್ನ ಸಾಮರ್ಥ್ಯವನ್ನು ತೋರಿಸಿ ಡಾಕ್ಟರೇಟ್ ಮಾಡಿದರೆ, PhD ಮಾಡಿದರೆ. ಸೊ ಅಂತವರು ತುಂಬಾ ಮಂದಿ ನಮ್ಮ ಸಮುದಾಯದ ಇದ್ದಾರೆ. ಸೊ ಆದ ಕಾರಣ ನೀವು ಡ್ರೀಮ್ ಸೆಟ್ ಮಾಡಬೇಕು. ಹುಡುಗಿಯರ ಹತ್ರ ಹೇಳುದು ಒಂದೇ ಏನಂದ್ರೆ, ಯು ಹ್ಯಾವ್ ಟು ಹ್ಯಾವ್ ಎ ಏಮ್ ಇನ್ ವಾಟ್ ಯು ಆರ್ ಡೂಯಿಂಗ್. ನೀವು ಕಾಮರ್ಸ್ ಅಲ್ಲಿ ಇರ್ಬೋದು, ಸೈನ್ಸ್ ಅಲ್ಲಿ ಇರ್ಬೋದು, ಅಥವಾ ಆರ್ಟ್ಸ್ ಅಲ್ಲಿ ಇರ್ಬೋದು, ನೀವು ಡ್ರೀಮ್ ಸೆಟ್ ಮಾಡಬೇಕು. ಫ್ಯಾಮಿಲಿ ನಿಮ್ಮಲ್ಲಿ ನೋಡಿ, ಒನ್ ಥಿಂಗ್ ಐ ಟೆಲ್ ಯು, ಬಿಲ್ ಗೇಟ್ಸ್ ಅಂತ ಗೊತ್ತಿದೆಯಾ ನಿಮ್ಗೆ? ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟಿನ CEO ಆಗಿದ್ರು. ಅವರು ಒಂದು ಕಾಲಕ್ಕೆ ಶ್ರೀಮಂತರ ಪಟ್ಟಿಯಲ್ಲಿ ಫಸ್ಟ್ ಹೆಸರಿದ್ದದ್ದು ಬಿಲ್ ಗೇಟ್ಸ್. ಈಗ ಅವರು ಟಾಪ್ 9 ಅಲ್ಲಿ ಇದ್ದಾರೆ. ಟಾಪ್ 9 ಅಲ್ಲಿರುವ ಬಿಲ್ ಗೇಟ್ಸ್ ಒಂದು ಮಾತು ಹೇಳಿದ್ರು ಆವಾಗ, ಒಬ್ಬರ ಫಸ್ಟ್ ಪೊಸಿಷನ್ ಅಲ್ಲಿ ಇದ್ದಾಗ. ಯಾಕೆಂದ್ರೆ ನೀವು ಆಪರೇಟ್ ಮಾಡುವಂತ ಮೈಕ್ರೋಸಾಫ್ಟ್ ಇದೆಲ್ಲ ಕಂಪ್ಯೂಟರ್, ಅದರ ಫೌಂಡರ್ ಆಗಿದ್ದಾರೆ ಬಿಲ್ ಗೇಟ್ಸ್ ಅವರು.
ಸೊ ಆ ಬಿಲ್ ಗೇಟ್ಸ್ ಅವರು ಒಂದು ಮಾತು ಹೇಳ್ತಾರೆ, ನೀವು ಹುಟ್ಟಿರುವಾಗ ಬಡತನದಲ್ಲಿ ಹುಟ್ಟಿರ್ಬಹುದು, ಅದು ನಿಮ್ಮ ತಪ್ಪಲ್ಲ, ಆದರೆ ಸಾಯುವಾಗ ಬಡತನದಲ್ಲಿ ಸಾಯುವುದು ಅದು ನಿಮ್ಮ ತಪ್ಪು ಅಂತ. ದಟ್ ಮೀನ್ಸ್ ಇದರ ಅರ್ಥ ಏನಂದ್ರೆ, ಅದರ ಅರ್ಥ ಒಂದು, ನೀವು ಪರಿಶ್ರಮ ಪಟ್ಟರೆ ಹುಟ್ಟಿದ ನಂತರ ಎಜುಕೇಶನ್ ತಗೊಳ್ಳಿ, ಒಳ್ಳೆ ಎಜುಕೇಶನ್ ತಗೊಳ್ಳಿ. ಯು ಹ್ಯಾವ್ ಟು ಬಿಕಮ್ ಟೇಕ್ ಅ ಗುಡ್ ಎಜುಕೇಶನ್. ಈ ಎಜುಕೇಶನ್ ತಗೊಂಡ್ರೆ ಆ ನಂತರ ಯಾವುದೋ ಒಂದು ಹುದ್ದೆಯಲ್ಲಿ ಹೋಗಿ ಆ ಹುದ್ದೆಯಿಂದ ನಿಮಗೆ ಪ್ರಮೋಷನ್ಸ್, ಆ ನಂತರ ಯು ಕ್ಯಾನ್ ಬಿಲ್ಡ್ ಯುವರ್ ಓನ್ ಕಂಪನಿ ಆರ್ ಸಮಥಿಂಗ್ ಲೈಕ್ ದಟ್. ಅಲ್ಲಿಗೆ ನೀವು ಅಲ್ಲಿಗೆ ನಿಲ್ಲಿಸಬೇಡಿ. ಇದೆಲ್ಲ ಆ ನಂತರ ಇಲ್ಲಿ ಸಮುದಾಯದ ಒಂದು ನಿಮ್ಮದೇ ಒಂದು ಫರ್ಮ್ ಕಟ್ಟಿಕೊಂಡು ಅದೆಷ್ಟೋ ಹುಡುಗಿಯರಿಗೆ ಜಾಬ್ ಕೊಡ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಒಂದು ಕೇರಳದ ಒಂದು ಹೆಂಗಸು ದುಬೈಯಲ್ಲಿ ಮನೆಯಲ್ಲಿ ಇದ್ರು. ಆ ಹೆಂಗಸು ಆ ನಂತರ ಸಣ್ಣ ಒಂದು ರೆವೆನ್ಯೂಯನ್ನು ಇಟ್ಕೊಂಡು ಒಂದು ಹೋಟೆಲ್ ಅನ್ನು ನಡೆಸ್ತಾ ಇದ್ರು. ಈಗ ಅವರು ಶ್ರೀಮಂತರಲ್ಲಿ ಶ್ರೀಮಂತರು. ನಿಮ್ಗೆ ಗೊತ್ತಿರ್ಬೋದು, ಪೆಪ್ಸಿಯ ಇಂದಿರಾ ನೋಯಿ ಅಂತ ಸಿಇಒ ಇರುವಂತ ಇಂದಿರಾ ನೋಯಿ ಹೆಸರು ಕೇಳಿದ್ದೀರಾ? ಪೆಪ್ಸಿಯ ಸಿಇಒ ಆಗಿದ್ರು, ಪೆಪ್ಸಿ ಕಂಪನಿದು. ನೀವು ಲೇಸ್ ತಿಂತಿರಲ್ವ, ಆ ಲೇಸಿನ ಸಿಇಒ ಆಗಿರುವಂತ ಇಂದಿರಾ ನೋಯಿ ಅಂತ ಒಬ್ರು ಹೆಂಗಸು. ಶಿ ಈಸ್ ಒನ್ ಆಫ್ ದ ಟಾಪ್ ಲೇಡಿ ಇನ್ ದ ವರ್ಲ್ಡ್. ಇವರು ಸಹ ಒಂದು ಇಂಡಿಯನ್ ಆಗಿದ್ದಾರೆ. ಇದಷ್ಟು ಈ ತರ ಎಕ್ಸಾಂಪಲ್ ಹೇಳಬೇಕಾದ್ರೆ ತುಂಬಾ ಮಂದಿ ನಮ್ಮಲ್ಲಿ ಸಾಮರ್ಥ್ಯರಿದ್ದಾರೆ. ಕಲ್ಪನಾ ಚೌಲಾ ಅಂತ ಹೇಳುವ ಒಂದು ನಾಸಕ್ಕೆ ಹೋಗಿದ ಪ್ರಥಮ ಮಹಿಳೆ ಆಗಿರ್ಬೋದು ಕಲ್ಪನಾ ಚೌಲಾ. ಸೊ ಇಂಥ ಎಲ್ಲ ಹೆಂಗಸರನ್ನು ಹೆಸರು ಹೇಳಿಕೊಂಡು ಯಾಕೆ ಹೇಳುವುದಂದ್ರೆ, ನಮ್ಮಲ್ಲಿ ಅಡ್ಕರ ಪಡಪಲ್ಲಿ ಇರುವಂತಹ ಹುಡುಗಿಯರು, ಆ ತರ ಆಸುಪಾಸಿನ ಹುಡುಗಿಯರು ಈ ಶಾಲೆಗೆ ಬರುವಂತ ಎಲ್ಲರಿಗೂ ನಮಗೂ ಸಹ ಸಾಮರ್ಥ್ಯ ಇದೆ. ದೇವರನ್ನು ನಮ್ಗೇನು ಬುದ್ಧಿಶಕ್ತಿ ಕೊಡ್ಲಿಲ್ವಾ? ಅವರಾಗಿ ಮಾಡ್ಲಿಕ್ಕೆ ನಮ್ಗೇನು ಕೊಡ್ಲಿಲ್ವ? ಶಕ್ತಿ ಕೊಡ್ಲಿಲ್ವಾ? ಕೊಟ್ಟಿದ್ದಾರೆ. ಖಂಡಿತ ನಾವು ಸಹ ಅವರಾಗಿ ಆಗಿರ್ಬೋದು. ಒಂದೇ ಒಂದು ಲಿಮಿಟ್ ಅಂದ್ರೆ, ನಮ್ಮ ಇಸ್ಲಾಮಿನ ಚೌಕಟ್ಟಲ್ಲಿ ನಾವಿರುವ, ಆ ಚೌಕಟ್ಟಿನ ಹೊರಗೆ ಬರದೆ ನಾವು ಎಲ್ಲವನ್ನು ಮಾಡುವ. ನಮಗೂ ಸಹ ನಾಸಕ್ಕೆ ಹೋಗ್ಬಹುದು, ನಮಗೂ ಸಹ ಕ್ರೀಡೆಯಲ್ಲಿ ಹೋಗ್ಬಹುದು. ಬರೀ ನಮ್ಮ ಇಸ್ಲಾಮಿನ ಚೌಕಟ್ಟಲ್ಲಿ ಇದ್ರೆ ಸಾಕು. ಬರೀ ಎಲ್ಲ ಸಾಮರ್ಥ್ಯ ಯಾರಿಗೆ ಬೇರೆ ಸಮುದಾಯ ಯಾರು ಏನು ಮಾಡ್ತಾರೆ ಅದು ನಮಗೂ ಸಹ ಮಾಡಬಹುದು. ಯಾರು ಸಹ ನಿಮ್ಮನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ತಡೆಯೋರು ಸಹ ಯಾರಿಲ್ಲ. ಈಗ ಅದು ಒಂದು ಕಾಲ ಇತ್ತು, ಯಾಕೆಂದ್ರೆ ಆ ಟೈಮಲ್ಲಿ ಹೇಳಿಕೊಡುವವರು ಯಾರು ಇರಲಿಲ್ಲ. ಈಗ ಹೇಳಿಕೊಡುವವರಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡುವವರೇ ಜಾಸ್ತಿ ಇದ್ದಾರೆ. ನಿಮ್ಗೆ ಇರ್ಬೋದು, ಇಲ್ಲಿ ಜಮಿಯತುಲ್ ಫಲಾಹ್ ಈ ಶಾಲೆ ಕಟ್ಟಿದ ಉದ್ದೇಶನೇ ಅದಾಗಿರ್ತದೆ. ಇಲ್ಲಾಂದ್ರೆ ಜಮಿಯತುಲ್ ಫಲಾಹ್ ಶಾಲೆ ಕಟ್ಟಬೇಕಂತ ಇಲ್ಲ, ಯಾಕೆಂದ್ರೆ ಅವರು ನಡೆಸುವುದು ಸಂಘ ಸಂಸ್ಥೆ ಆಗಿತ್ತು. ಆ ಸಂಘ ಸಂಸ್ಥೆಯಲ್ಲಿ ಬರೀ ಯಾವುದೇ ಒಂದು ಲಾಂಗ್ ಟರ್ಮ್ ವಿಷನ್ ಮಾಡದೆ ಬರೀ ಶಾರ್ಟ್ ಟರ್ಮ್ ವಿಷನ್ ಪ್ರೋಗ್ರಾಮ್ಸ್ ಮಾಡಬಹುದಿತ್ತು. ಏನು ಬಡವರಿಗೆ ಅಕ್ಕಿ ಕೊಡುವುದು ಅಥವಾ ರೇಷನ್ ಕೊಡುವುದು, ಈ ತರನೇ ಮಾಡಬಹುದಿತ್ತು. ಇದೆಲ್ಲ ಏನು ಶಾಲೆ ಅಂದ್ರೆ ಇಟ್ಸ್ ಎ ಲಾಂಗ್ ಟರ್ಮ್ ವಿಷನ್. ಲಾಂಗ್ ಟರ್ಮ್ ವಿಷನ್ ಅಲ್ಲಿ ಕೆಲಸ ಮಾಡುವವರವರು. ಸೊ ಈ ಲಾಂಗ್ ಟರ್ಮ್ ವಿಷನ್ ಅಲ್ಲಿ ಕೆಲಸ ಮಾಡುವಾಗಿರುವಾಗ ಈ ಸಂಘ ಸಂಸ್ಥೆಗೆ ನೀವು ಆಭಾರಿಯಾಗಿರ್ಬೇಕು. ಇವರು ಮಾಡುವ ಕೆಲಸ ಏನಂದ್ರೆ, ನೀವು ನಾಳೆ ಒಂದು ಡಾಕ್ಟರ್ ಆದ್ರೆ ನೀವು 2 ಡಾಕ್ಟರ್ ನೀವು ಕ್ರಿಯೇಟ್ ಮಾಡಬೇಕು. ದಿಸ್ ಇಸ್ ದಿ ಚೈನ್ ಆಫ್ ಸೋಷಿಯಲ್ ವರ್ಕ್ ಅಂತ ಹೇಳುತ್ತೀವಿ. ಬರೀ 25-40 ಮಂದಿಗಳಿಗೆ ಸೀಮಿತವಾಗಿರಬಾರ್ದು. ಸಮುದಾಯದ ಸೇವನೆ ಬರೀ 25 ಮಂದಿಗೆ ಸೀಮಿತವಾಗಿರಬಾರ್ದು. ಇಟ್ ಶುಡ್ ಬಿ ಅ ಚೈನ್. ನಾಳೆ ನೀವು ಡಾಕ್ಟರ್ ಆದ್ರೆ ಇನ್ನೊಬ್ಬರು ಡಾಕ್ಟರ್ ಅನ್ನು ನೀವು ಕ್ರಿಯೇಟ್ ಮಾಡಬೇಕು. ನೀವು ಒಂದು ಇಂಜಿನಿಯರ್ ಆದ್ರೆ ನೀವು 2 ಇಂಜಿನಿಯರ್ ಅನ್ನು ಕ್ರಿಯೇಟ್ ಮಾಡಬೇಕು. ನೀವೊಂದು ಅಕೌಂಟೆಂಟ್ ಆದ್ರೆ, ಚೀಫ್ ಅಕೌಂಟೆಂಟ್ ಆದ್ರೆ ಅಟ್ಲೀಸ್ಟ್ ಒಂದು ಸಬಾರ್ಡಿನೇಟ್ ಅಕೌಂಟೆಂಟ್ ಅನ್ನು ಕ್ರಿಯೇಟ್ ಮಾಡಬೇಕು. ಈ ತರ ಕ್ರಿಯೇಟ್ ಮಾಡೋದು ಹೇಗೆ? ನೀವು ಅವರಿಗೆ ಹೆಲ್ಪ್ ಮಾಡುವ ಮುಖಾಂತರ. ನೀವು ಬರೀ ಎಲ್ಲವೂ ಹಣದಿಂದ ಆಗುದಿಲ್ಲ. ಕೆಲವೊಮ್ಮೆ ನನಗೆ ಬಡತನ ಇದೆ, ಕಷ್ಟ ಇದೆ, ಆದರೆ ನಮ್ಮಿಂದ ಮಾಡ್ಲಿಕ್ಕೆ ಸಹಾಯ ತುಂಬಾ ಇದೆ. ಯಾಕೆಂದ್ರೆ ನಾನೀಗ ಹೇಳುವುದೇನೆಂದ್ರೆ, ನಾಲೆಜ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ನಾಲೆಜ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಹೆಲ್ಪ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ತರ ನಮಗೂ ಸಹ ಅದೆಷ್ಟು ಬಡವರಿಗೆ ಕೆರಿಯರ್ ಗೈಡೆನ್ಸ್ ಹೇಳುವ ಮುಖಾಂತರ, ವೃತ್ತಿಪರ ಹೇಳುವ ಮುಖಾಂತರ, ಕೌನ್ಸಿಲಿಂಗ್ ಮಾಡುವ ಮುಖಾಂತರ, ಕೆಲವು ಹುಡುಗಿಯರು, ಯಾಕೆಂದ್ರೆ ಸ್ಪೆಷಲಿ ಹುಡುಗಿಯರು ನಾನು ನೋಡಿದ ಹಾಗೆ ಬಹಳ ಸುಲಭದಲ್ಲಿ ಸಿಕ್ಕೋಗುತ್ತಾರೆ. ಯಾಕೆಂದ್ರೆ ಅವರಿಗೆ ಫೀಲಿಂಗ್ಸ್ ಅಂದ್ರೆ ಇಮೋಷನಲ್ ಅಂತ ಅವ್ರು ತುಂಬಾ ಜಾಸ್ತಿ. ಹುಡುಗಿಯರಿಗೆ ಇಮೋಷನಲ್ ಅಂತ ಹೇಳುವಾಗ ಅವ್ರನ್ನ ಬೇಗ ಮರಳು ಮಾಡಲಿಕ್ಕೆ ಸಾಧ್ಯ ಇಮೋಷನಲ್ ಇಂದ.
ಏನೆಲ್ಲ ಒಳ್ಳೆ ಮಾತು ಮಾತಾಡ್ತಾರೆ ಅವರನ್ನು ಇಮೋಷನಲ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಸೊ ಇದೊಂದು ಜಾಲವೇ ಇದೆ ಇದಕ್ಕೆ. ಅದಕ್ಕೆ ನಾನು ಹೇಳುದಂದ್ರೆ ನಿಮ್ಮನ್ನು ಇಮೋಷನಲ್ ಮಾಡಿಕ್ಕೆ ಎದಷ್ಟು ಇದ್ದಾರೆ. ಇದಕ್ಕೆ ಬೇಕಾದ ಅಸ್ತ್ರ ಏನಂದ್ರೆ ಟ್ಯಾಕ್ಲಿಂಗ್, ಅಂದ್ರೆ ಮೈಂಡ್ ಟ್ಯಾಕ್ಲಿಂಗ್ ಅಂತ ಇರ್ತದೆ. ಆ ಮೈಂಡ್ ಟ್ಯಾಕ್ಲಿಂಗ್ ನೀವು ಮಾಡಬೇಕು. ನೀವು ಏನ್ ಮಾಡ್ಬೇಕಂದ್ರೆ ನಮ್ಮ ಸಮುದಾಯದ ಯಾರೇ ತಪ್ಪು ದಾರಿಯಲ್ಲಿ ಹೋಗಬೇಕಾದ್ರೆ ಅವರನ್ನು ತಿದ್ಕೊಳ್ಬೇಕು. ಅವರನ್ನು ದೋಷಿಸ್ಕಿಂತ ಮೊದಲು ಜಾಸ್ತಿ ನಾವು ಅವರನ್ನು ತಿದ್ಕೊಳ್ಳುವ, ಅವರನ್ನು ದೂರ ಮಾಡದೆ ಅವರನ್ನು ಹತ್ತಿರಕ್ಕೆ ಕರ್ಕೊಂಡು ಬರುವ ನಮ್ಮ ಸಮುದಾಯದ ಅವರು ಸಹ. ಯಾಕೆಂದ್ರೆ ನಾಳೆ ಗೊತ್ತಿಲ್ಲ ಯಾರು ಯಾವುದಕ್ಕೆ ಹೋಗ್ತಾರಂತ. ಸೊ ಇದೆಲ್ಲ ನಮ್ಮ ಸಮುದಾಯದ, ನೀವು ಯಾರೆಂದ ಕೇಳಿದ್ರೆ ಯು ಆರ್ ದ ಪರ್ಲ್ಸ್ ಆಫ್ ದ ಕಮ್ಯುನಿಟಿ, ಯು ಆರ್ ದ ಪರ್ಲ್ಸ್, ಯು ಆರ್ ದ ಡೈಮಂಡ್ ಆಫ್ ದ ಕಮ್ಯುನಿಟಿ. ನೀವು ನಮ್ಮ ಈ ಇಂದಿನ ಮಕ್ಕಳೇ, ಇಷ್ಟೆಲ್ಲ ಮಕ್ಕಳಿದ್ದಾರೆ, ಇವರೆಲ್ಲ ಉದ್ದೇಶ ಈ ಜೇಮ್ಸ್ ಅನ್ನು ಡೈಮಂಡ್ ಆಗಿ ಕನ್ವರ್ಟ್ ಮಾಡಬೇಕು, ಇದನ್ನು ಗೋಲ್ಡ್ ಆಗಿ ಕನ್ವರ್ಟ್ ಮಾಡಬೇಕು, ಪರ್ಲ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಇದನ್ನು ಕನ್ವರ್ಟ್ ಮಾಡೋದು ಹೇಗೆ ಅಂದ್ರೆ ಎಜುಕೇಶನ್. Education is the only weapon which can be shaped in the best form. So ಇದೆಲ್ಲ ಮಾಡಬೇಕಾದ್ರೆ ಇಲ್ಲಿಯ ಟೀಚರ್ಸ್ಗಳಿದ್ದಾರೆ, ಅವರು ನಿಮ್ಮನ್ನು ಸಹಕರಿಸ್ತಾರೆ. ಸೊ ನಾನು ಮತ್ತೊಂದು ಹೇಳಿಕೆ ಬಯಸ್ತಿದ್ದೀನಿ. ನಾನು ಯಾವಾಗಲೂ ನಮ್ಮ ಮುಸ್ಲಿಂ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೇಳುವುದು ಒಂದೇ. ಯಾಕೆಂದ್ರೆ ನಾವು ಒಂದು ಮಾತು ಹೇಳ್ತೀವಿ, ಉಸ್ತಾದ್ ಬಂತು ಅಲ್ಲಿ ಬಂದರೆ ಉಂಟು, ಟೀಚರ್ ಅಲ್ಲಿ ಬಂದಿಟ್ಲಡಿ. ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟಿಂಗ್. This should not be done in any of the form. ನಾವು ಇದು ಯಾವತ್ತೂ ಮಾಡಬಾರ್ದು. ಯಾಕೆಂದ್ರೆ ನಮಗೆ ಯಾರು ವಿದ್ಯಾದಾನ ಕೊಡ್ತಾರೋ ಅವರು ನಮ್ಮ ಗುರುಗಳಾಗಿರ್ತಾರೆ. ನೋ ಮ್ಯಾಟರ್ he is a ustad or he is a teacher, no matter he is wearing a turban or cap, no matter she is not wearing a turban or cap, she or he has given you education. ಅವರು ನಿಮಗೆ ವಿದ್ಯಾದಾನ ಮಾಡಿದ್ದಾರೆ. ಆದ ಕಾರಣ ಅವರನ್ನು ಸಹ ಎಷ್ಟು ಪ್ಲೂರಲ್ ಫಾರ್ಮ್ ಅಲ್ಲಿ ಕರಿಬಹುದು ಆ ಪ್ಲೂರಲ್ ಫಾರ್ಮ್ ಅನ್ನು ಯೂಸ್ ಮಾಡಿ. ಅವರನ್ನು ಹೇಗೆ ನೀವು ಉಸ್ತಾದನ್ನು ರೆಸ್ಪೆಕ್ಟ್ ಕೊಡ್ತೀರಿ, ಒಂದು ಮೌಲದ ಅಥವಾ ಯಾವುದೇ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಕ್ಕೆ ಕರೆದಾಗ ಎಷ್ಟು ಅವರಿಗೆ ಉಪಚಾರ ಕೊಡ್ತೀರಿ, ಅಷ್ಟೇ ಉಪಚಾರ ನಮ್ಮ ಈ ಟೀಚರ್ಗಳಿಗೂ ಸಿಗ್ಬೇಕು. ಯಾಕೆಂದ್ರೆ ಅವರು ಸಹ ನಮ್ಮ ಗುರುಗಳಾಗಿರ್ತಾರೆ, ಅವರಿಗೂ ಸಹ ಅದೇ ರೆಸ್ಪೆಕ್ಟ್ ಸಿಗ್ಬೇಕಾಗ್ತದೆ. ಸೊ ನಾವು ಯಾಕೆ ಹೇಳುದಂದ್ರೆ ನಮ್ಮ ಸಮುದಾಯದಲ್ಲಿ ಇದೆಲ್ಲ ಸಣ್ಣ ಸಣ್ಣ ತಿದ್ದುಪಡಿಯನ್ನು ನಾವು ಮಾಡಿದ್ರೆ ನಾವು ಬಹಳ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಂತಹ ತಿದ್ದುಪಡಿ ನಾವು ಮಾಡಲೇಬೇಕಾಗ್ತದೆ. ಯಾಕೆಂದ್ರೆ ಈ ತಿದ್ದುಪಡಿ ಮಾಡಿದ್ರೇನೆ one which we can prove, that is Islam is the best religion, Muslims are the best people ಅಂತ. ಇದನ್ನೇ ನಾವು ಮಾಡಬೇಕಾದದ್ದು. ಇಸ್ಲಾಂ ಇಸ್ ದ ಬೆಸ್ಟ್ ರಿಲಿಜನ್, ಮುಸ್ಲಿಮ್ಸ್ ಆರ್ ದ ಬೆಸ್ಟ್ ಪೀಪಲ್. ಅದು ಯಾರಿಂದ ಆಗ್ತದೆ ಅಂದ್ರೆ ನಿಮ್ಮಿಂದ ಸಾಧ್ಯ. ಯಾಕೆಂದ್ರೆ ನಿಮ್ಮ ನಡವಳಿಕೆ ಆಗಿರ್ತದೆ ನಮ್ಮ ರಿಲಿಜನ್ ಅನ್ನು ಹೇಳಲಿಕ್ಕೆ ಸಾಧ್ಯ. ನಿಮ್ಮ ನಡವಳಿಕೆ ಆಗಿರ್ತದೆ, ನಿಮ್ಮ ಪರಿಶ್ರಮ ಆಗಿರ್ತದೆ ನಮ್ಮನ್ನು ಎಲ್ಲವನ್ನು ದೋಷಿಸುವುದು. ಸೊ ನಾಳೆ ನೀವು ತಪ್ಪುದಾರಿಗೆ ಹೋಗಿದ್ರೆ ನಿಮ್ಮನ್ನು ತಪ್ಪುದಾರಿಗೆ ಅವರು ಹೇಳ್ತಾರೆ, ನಮ್ಮ ಸಮುದಾಯವನ್ನು ತಪ್ಪುದಾರಿ ಹೇಳ್ತಾರೆ. ಅದ ಕಾರಣ ನಿಮ್ಮ ನಡವಳಿಕೆ ಆಗಿರ್ತದೆ ಎಲ್ಲವನ್ನು ಇದು ಮಾಡುವುದು. ಅದ ಕಾರಣ ನಿಮ್ಮಲ್ಲಿ ಹೇಳುದು, ನೀವು ಪರಸ್ಪರ ಪ್ರತಿಯೊಬ್ಬರು ನೀವು ಎಲ್ಲರೂ ನಮ್ಮ ಸಮುದಾಯಕ್ಕೆ ಕೀರ್ತಿಯಾಗಿದ್ದೀರಿ.
ಪ್ರಶಸ್ತಿಗೆ ಪಾತ್ರರಾದ ಕುಮಾರಿ ಋಷಿದ ಇವರು ವೇದಿಕೆಗೆ ಬಂದು ಪ್ರಶಸ್ತಿ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಹಪಠ್ಯ ಚಟುವಟಿಕೆಗಳು ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತದೆ. ಹಾಗೆ ಪ್ರತಿಭಾ ಪುರಸ್ಕಾರ 2023-24 ಸಾಲಿನ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಆಯೋಜಿಸಿದ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧೆಯಲ್ಲಿ ವಿಜೇತರಾದ 1 ರಿಂದ 4ನೇ ತರಗತಿ ಮಕ್ಕಳ ವಿವರ. ಈ ಬಹುಮಾನ ವಿತರಣೆಯನ್ನು ರಿಯಾಜ್ ಅಹಮದ್ ಸರ್, ಜನರಲ್ ಸೆಕ್ರೆಟರಿ ಮೀಫ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ತರಗತಿ 1 ಮೊಹಮ್ಮದ್ ಮೆಹರೂಫ್, ಕಾಪಿ ರೈಟಿಂಗ್ ಫಸ್ಟ್ ಪ್ರೈಸ್, ಡ್ರಾಯಿಂಗ್ ಸೆಕೆಂಡ್ ಪ್ರೈಸ್. ಮೊಹಮ್ಮದ್ ಹಕೀಮ್, ಡ್ರಾಯಿಂಗ್ ಫಸ್ಟ್, ಆಕ್ಷನ್ ಸಾಂಗ್ ಸೆಕೆಂಡ್. ಮೊಹಮ್ಮದ್ ಫೌಜಾನ್, ಕಾಪಿ ರೈಟಿಂಗ್ ಸೆಕೆಂಡ್ ಪ್ರೈಸ್. ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊಹಮ್ಮದ್ ಸಲ್ಮಾನ್ ಫಾರಿಶ್, ಡಿಕ್ಟೇಷನ್ ಫಸ್ಟ್, ಸ್ಟಡೀಸ್ ಸೆಕೆಂಡ್. ಮೊಹಮ್ಮದ್ ಜಾಹಿದ್, ಡಿಕ್ಟೇಷನ್ ಸೆಕೆಂಡ್, ಪಿಕ್ ಆ್ಯಂಡ್ ಆಕ್ಟ್ ಫಸ್ಟ್. ಮೊಹಮ್ಮದ್ ನಶದ್, ಆಕ್ಷನ್ ಸಾಂಗ್ ಫಸ್ಟ್, ಪಿಕ್ ಆ್ಯಂಡ್ ಆಕ್ಟ್ ಸೆಕೆಂಡ್. ಅಲಿಮಾ ನುಹಾ, ಸ್ಟಡೀಸ್ ಫಸ್ಟ್, ಕಾಪಿ ರೈಟಿಂಗ್ ಫಸ್ಟ್. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸುವುದು. ಇರ್ಫಾ ಫಾತಿಮಾ, ಕಾಪಿ ರೈಟಿಂಗ್ ಸೆಕೆಂಡ್, ಡ್ರಾಯಿಂಗ್ ಫಸ್ಟ್. ಶೈಬಾ, ಪಿಕ್ ಆ್ಯಂಡ್ ಆಕ್ಟ್ ಫಸ್ಟ್, ಡ್ರಾಯಿಂಗ್ ಸೆಕೆಂಡ್. ಶಂಶೀರಾ, ಆಕ್ಷನ್ ಸಾಂಗ್ ಫಸ್ಟ್. ಫಾತಿಮಾ ಜಾಹಿಲಾ, ಆಕ್ಷನ್ ಸಾಂಗ್ ಸೆಕೆಂಡ್. ಶಿಜಾ, ಪಿಕ್ ಆ್ಯಂಡ್ ಆಕ್ಟ್ ಸೆಕೆಂಡ್. ತರಗತಿ 2 ಇಮ್ಶಾದ್, ಫ್ಯಾನ್ಸಿ ಡ್ರೆಸ್ ಫಸ್ಟ್. ಮಕ್ಕಳೆಲ್ಲರೂ ಚಪ್ಪಾಳೆ ಕೊಡಿ. ಇಮ್ಶಾದ್, ಫ್ಯಾನ್ಸಿ ಡ್ರೆಸ್ ಫಸ್ಟ್. ಸಾಬಿತ್, ಆಕ್ಷನ್ ಸಾಂಗ್ ಫಸ್ಟ್, ಕಾಪಿ ರೈಟಿಂಗ್ ಸೆಕೆಂಡ್. ಧನುಷ್, ಕಾಪಿ ರೈಟಿಂಗ್ ಫಸ್ಟ್, ಸ್ಟೋರಿ ಟೆಲಿಂಗ್ ಫಸ್ಟ್, ಪಿಕ್ ಆ್ಯಂಡ್ ಆಕ್ಟ್ ಫಸ್ಟ್. ಅಫೀಲ್, ಆಕ್ಷನ್ ಸಾಂಗ್ ಸೆಕೆಂಡ್, ಸ್ಟಡೀಸ್ ಫಸ್ಟ್. ಅಯನ್, ಪಿಕ್ ಆ್ಯಂಡ್ ಆಕ್ಟ್ ಸೆಕೆಂಡ್.
first, storytelling second. Yasher, drawing second, fancy dress second. Azbina, action song first, storytelling first. Faima, drawing first, copywriting first, pick and speech second, studies second. Nafa Mariam, action song second, pick and speech first. Shaima, drawing second, fancy dress first, copywriting second. Asila, storytelling second, fancy dress second. ಬಹುಮಾನ ವಿತರಿಸಿದ ತಮಗೆ ಧನ್ಯವಾದಗಳು ಸರ್. Muhammad Shail, copywriting second, pick and act first. Muhammad Aufa Ilal, drawing second, storytelling second, action song second. Muhammad Raif, storytelling first, pick and act second. Muhyiddin Shammas, action song first. ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು. Fatima Naima, copywriting first, drawing second, pick and act second. Aliya Rimsha, drawing second, storytelling first, action song second. Triveni, copywriting second. Aisha Shaima, fancy dress first, action song first, studies second. Fatima Moshira, fancy dress second. Fatima Asna, storytelling second. Fatima Naima, pick and act first. ತರಗತಿ 4, ಶಪಥ್ ಕೆ, ಫ್ಯಾನ್ಸಿ ಡ್ರೆಸ್ ಫಸ್ಟ್, ಡ್ರಾಯಿಂಗ್ ಫಸ್ಟ್, ಡಿಕ್ಟೇಷನ್ ಫಸ್ಟ್, ಸಿಂಗಿಂಗ್ ಫಸ್ಟ್. ಮೊಹಮ್ಮದ್ ಕಲಂದರ್ ಫಜಲ್, ಫ್ಯಾನ್ಸಿ ಡ್ರೆಸ್ ಸೆಕೆಂಡ್, ಡ್ರಾಯಿಂಗ್ ಸೆಕೆಂಡ್, ಪಿಕ್ ಅಂಡ್ ಸ್ಪೀಚ್ ಫಸ್ಟ್. Fazal, fancy dress second, drawing second, pick and speech first, singing second. Muhammad Ifas, copywriting first. Muhammad Zaid, copywriting second, dictation second. Muhammad Shahid, pick and speech second. Manasa, fancy dress first, pick and speech second. Nibisatul Mishba, fancy dress second, dictation first, copywriting first, singing first. Aishatul Ismat, drawing first, studies second, pick and speech first, singing second. Aishat Zaina, drawing second, studies first. Fatima
Zaiba, copywriting second. Fatima Shabna, dictation second. ಬಹುಮಾನವನ್ನು ವಿತರಿಸಿದ ತಮಗೆ ಧನ್ಯವಾದಗಳು ಸರ್. ಸಿಂಗಿಂಗ್ ಫಸ್ಟ್, ಮೆಮೊರಿ ಟೆಸ್ಟ್ ಫಸ್ಟ್, ಸ್ಟಡೀಸ್ ಫಸ್ಟ್, ಡ್ರಾಯಿಂಗ್ ಫಸ್ಟ್, ಹ್ಯಾಂಡ್ ರೈಟಿಂಗ್ ಫಸ್ಟ್, ಮೆಹಂದಿ ಫಸ್ಟ್ ಇವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಫೌಜಿ ಅವರು ಬಹುಮಾನ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಏಳನೇ ತರಗತಿಯ ಮಿಸ್ಬಾ ಸಿಂಗಿಂಗ್ ಸೆಕೆಂಡ್, ಪಿಕ್ ಅಂಡ್ ಸ್ಪೀಕ್ ಫಸ್ಟ್. ವಿದ್ಯಾರ್ಥಿಗಳು ಸಾಲಿನಲ್ಲಿ ಬಹುಮಾನ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಸಾಲಿನ ಮುಂದೆ ನಿಲ್ಲಬೇಕು ಲೈನಲ್ಲಿ. ಆಯಿಷಾ ಪಿಕ್ ಅಂಡ್ ಸ್ಪೀಕ್ ಸೆಕೆಂಡ್, ಡ್ರಾಯಿಂಗ್ ಸೆಕೆಂಡ್. ಸಬಿಯಾ ಮೆಮೊರಿ ಟೆಸ್ಟ್ ಸೆಕೆಂಡ್, ಹ್ಯಾಂಡ್ ರೈಟಿಂಗ್ ಫಸ್ಟ್, ಮೆಹಂದಿ ಫಸ್ಟ್. ಎಲ್ಲ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳು ಅವರಿಗೆ ಪ್ರೋತ್ಸಾಹಿಸಬೇಕೆ ಕೇಳಿಕೊಳ್ಳುತ್ತೇನೆ. ಎಲ್ಲ ವಿದ್ಯಾರ್ಥಿಗಳು. ಮೊಹಮ್ಮದ್ ನಾಫಿ ಸಿಂಗಿಂಗ್ ಫಸ್ಟ್. ಬೇಗ ಬೇಗ ಬರಬೇಕು ವಿದ್ಯಾರ್ಥಿಗಳು. ರಾಯಿಸ್, ಮೊಹಮ್ಮದ್ ರಾಯಿಸ್ ಸಿಂಗಿಂಗ್ ಸೆಕೆಂಡ್, ಹ್ಯಾಂಡ್ ರೈಟಿಂಗ್ ಸೆಕೆಂಡ್, ಸ್ಟಡೀಸ್ ಸೆಕೆಂಡ್. ಮೊಹಮ್ಮದ್ ಮುಸ್ತಫಾ ಪಿಕ್ ಅಂಡ್ ಸ್ಪೀಕ್ ಫಸ್ಟ್, ಪಿಕ್ ಅಂಡ್ ಸ್ಪೀಕ್ ಸೆಕೆಂಡ್. ಮೊಹಮ್ಮದ್ ಅರ್ಷಾದ್ ಪಿಕ್ ಅಂಡ್ ಆಕ್ಟ್ ಸೆಕೆಂಡ್, ಪಿಕ್ ಅಂಡ್ ಸ್ಪೀಕ್ ಫಸ್ಟ್, ಡ್ರಾಯಿಂಗ್ ಫಸ್ಟ್, ಹ್ಯಾಂಡ್ ರೈಟಿಂಗ್ ಫಸ್ಟ್. ಹಸನ್ ಸಿಮಾಜ್ ಮೆಮೊರಿ ಟೆಸ್ಟ್ ಫಸ್ಟ್. ಇಸ್ಮಾಯಿಲ್ ಫಹದ್ ಮೆಮೊರಿ ಟೆಸ್ಟ್ ಸೆಕೆಂಡ್. ಮೊಹಮ್ಮದ್ ಅಶ್ರಫ್ ಡ್ರಾಯಿಂಗ್ ಸೆಕೆಂಡ್. ಬಹುಮಾನವನ್ನು ವಿತರಿಸಿದಂಥ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಂತ ಮಾಲತಿ ಮೇಡಮ್ ಅವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಆಯಿಷತುಲ್ ಸವಿಯಾ ನಸೀಬಾ ಸಿಂಗಿಂಗ್ ಫಸ್ಟ್, ಸಿಂಗಿಂಗ್ ಫಸ್ಟ್ ನಸೀಬಾ. ಆಯಿಷತುಲ್ ರಾಹಿಲಾ ಸಿಂಗಿಂಗ್ ಸೆಕೆಂಡ್. ಆಸಿರ್ ಆಕ್ಟಿಂಗ್ ಫಸ್ಟ್, ಡ್ರಾಯಿಂಗ್ ಫಸ್ಟ್. ಆಸಿರ್. ಗೌತಮ್ ಆಕ್ಟಿಂಗ್ ಸೆಕೆಂಡ್, ಹ್ಯಾಂಡ್ ರೈಟಿಂಗ್ ಸೆಕೆಂಡ್. ಗೌತಮ್. ರಮೀಜ್ pick and speak first, hand writing first. Adam Shagil, pick and speak second, memory test second. Mubina, pick and speak first, drawing first, studies second. Aisha Raila, pick and speak second, handwriting second, studies first. Sara Asba, memory test first. Munibab, memory test second. Lubaiba, drawing second. Sinan, handwriting first. Sinan, handwriting first. ಕೊಡ್ತೀನಿ. ಸುಹಾನ, ಡ್ರಾಯಿಂಗ್ ಸೆಕೆಂಡ್. ಜುಲ್ಫಾ, ಮೆಹಂದಿ ಫಸ್ಟ್. ಜುಲ್ಫಾ, ಮೆಹಂದಿ ಫಸ್ಟ್. ಆಯಿಷತುಲ್ ಜುಲ್ಫಾ, ಮೆಹಂದಿ ಸೆಕೆಂಡ್. ಬಹುಮಾನ ವಿತರಣೆ ಮಾಡಿದಂಥ ಉಪಾಧ್ಯಕ್ಷರಿಗೆ ತುಂಬ ಧನ್ಯವಾದಗಳು. ಈಗ 5ನೇ ತರಗತಿ ಬಹುಮಾನವನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಹಸೇನರ್ ಅವರು ವಿತರಿಸಬೇಕಾಗಿ ಕೇಳ್ಕೊಳ್ತೇನೆ. ಹಸೇನರ್ ಅವರು.
Majia singing first, studies first, Mehendi first. Ija singing for second, pick and speak first, memory test second, handwriting second, studies second. Mishba acting first, pick and speak first, handwriting first, drawing first. Mushfiq Ahmad acting second, drawing second. Mushfiq Ahmad. Mishba acting first, pick and speak first, handwriting first, drawing first. Mushfiq Ahmad ಆಯ್ತಲ್ಲ. Kirtan pick and speak second. Salwa pick and speak second. Salwa. Tasbiya drawing first, handwriting first, Mehendi second, memory test first. Nida Fatima drawing second. Jihad memory test first, handwriting second. Nida Fatima Nida. Abdul Anas memory test second. ಹೀಗೆ ಇಂಡಿವಿಜುವಲ್ ಗೇಮ್ಸ್ ಎಲ್ಲ ಮುಕ್ತಾಯಗೊಂಡಿವೆ. ಈಗ ಗ್ರೂಪ್ ಈವೆಂಟ್ಸ್. ಇವರಿಗೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಅಧ್ಯಕ್ಷರಾದ ಚಂಚಲಾಕ್ಷಿ ಅವರು ಬಹುಮಾನವನ್ನು ವಿಚಾರಿಸಬೇಕಾಗಿ ಕೇಳ್ಕೊಳ್ತೇನೆ. ಫ್ಲವರ್ ಅರೇಂಜ್ಮೆಂಟ್ ಬಾಯ್ಸ್ ರೋಸ್ ಫಸ್ಟ್. ಚಪ್ಪಾಳೆ ಅಂದ್ರೆ ಎಲ್ಲರೂ ಚಪ್ಪಾಳೆ ಹೊಡೆಯಿರಿ. ಬಾಯ್ಸ್ ಫ್ಲವರ್ ಅರೇಂಜ್ಮೆಂಟ್ ರೋಸ್ ಫಸ್ಟ್. ಅವರ ತಂಡದ ನಾಯಕರು ಬರಬೇಕು. ರೋಸ್ ಫಸ್ಟ್, ಜಾಸ್ಮಿನ್ ಸೆಕೆಂಡ್. ಹುಡುಗಿಯರಲ್ಲಿ ಫ್ಲವರ್ ಅರೇಂಜ್ಮೆಂಟ್ ಡೈಜಿ ಫಸ್ಟ್. ತಂಡದ ನಾಯಕರು ಬರಬೇಕು. ರೋಸ್ ಸೆಕೆಂಡ್. ಕುಕಿಂಗ್ ವಿತೌಟ್ ಫೈರ್ ರೋಸ್ ಫಸ್ಟ್. ಹುಡುಗರಲ್ಲಿ ರೋಸ್ ಫಸ್ಟ್. ಲಿಲ್ಲಿ ಸೆಕೆಂಡ್. ಹುಡುಗಿಯರಲ್ಲಿ ಡೈಜಿ ಫಸ್ಟ್. ಹುಡುಗಿಯರಲ್ಲಿ ರೋಸ್ ಫಸ್ಟ್. ಡೈಜಿ ಫಸ್ಟ್, ರೋಸ್ ಸೆಕೆಂಡ್. ಚಪ್ಪಾಳೆ ಹೊಡೆಯಲ್ಲ, ಚಪ್ಪಾಳೆ ಹೊಡೆಯಿರಿ. ಪ್ರೋತ್ಸಾಹಿಸಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳಲ್ಲಿ. ಗ್ರೂಪ್ ಡ್ಯಾನ್ಸ್ ಹುಡುಗಿಯರು ಲಿಲ್ಲಿ ಫಸ್ಟ್. ಡೈಜಿ ಸೆಕೆಂಡ್. ಕ್ವಿಜ್ ಅಲ್ಲಿ ಹುಡುಗಿಯರು ಡೈಜಿ ಫಸ್ಟ್. ತಂಡ ಫಸ್ಟ್. ಲಿಲ್ಲಿ ಸೆಕೆಂಡ್. ಚಪ್ಪಾಳೆ ಹಾಕಿ ಎಲ್ಲ ಮಕ್ಕಳೇ. ಕಾಲೇಜಿಂದ ಮೇಕಿಂಗ್. ಹುಡುಗರಲ್ಲಿ ಡೈಜಿ ಎ ಫಸ್ಟ್. ಕಾಲೇಜಿಂದ ಮೇಕಿಂಗ್. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸುವುದು. ಕಾಲೇಜ್ ಡೈಜಿ ಎ ತಂಡ ಫಸ್ಟ್, ಬಿ ತಂಡ ಸೆಕೆಂಡ್. ಕಾಲೇಜ್ ಮೇಕಿಂಗ್ ಅಲ್ಲಿ ರೋಜ್ ಸಿ ಫಸ್ಟ್. ಹುಡುಗಿಯರಲ್ಲಿ ಡೈಜಿ ಎ ಸೆಕೆಂಡ್. ಗ್ರೂಪ್ ಸಿಂಗಿಂಗ್ ಡೈಜಿ ಹುಡುಗಿಯರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಎಲ್ಲರೂ ಚಪ್ಪಾಳೆಯೊಂದಿಗೆ. ಗ್ರೂಪ್ ಸಿಂಗಿಂಗ್ ಡೈಜಿ ಫಸ್ಟ್. ಜಾಸ್ಮಿನ್ ಸೆಕೆಂಡ್. ಡೈಜಿ ಫಸ್ಟ್ ಗ್ರೂಪ್ ಸಿಂಗಿಂಗ್ ಅಲ್ಲಿ. ಪೀಚ್ ಡೈಜಿ ಫಸ್ಟ್.
ಕಿಜಲ್ ಡೈಜಿ ಫಸ್ಟ್ ಹುಡುಗಿಯರು, ಲಿಲ್ಲಿ ಸೆಕೆಂಡ್. ಬಹುಮಾನವನ್ನು ವಿತರಿಸಿದಂತ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಚಂಚಲಕ್ಷ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಪ್ರಾಥಮಿಕ ವಿಭಾಗದ ಎಲ್ಲ ಬಹುಮಾನ ವಿತರಣೆ ಕಾರ್ಯಕ್ರಮ ಮುಕ್ತಾಯಗೊಂಡಿರ್ತದೆ. ಧನ್ಯವಾದಗಳು ಸರ್. ಇದೀಗ ಪ್ರೌಢಶಾಲಾ ವಿಭಾಗದ ಬಹುಮಾನಿತ ವಿದ್ಯಾರ್ಥಿಗಳ ಹೆಸರನ್ನು ಓದಿ ಹೇಳಬೇಕಾಗಿ ಶ್ರೀಮತಿ ರಶ್ಮಿ ಮೇಡಮ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಜಮಿತುಲ್ ಫಲಾಹ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಜನಾಬ್ ಶಾಹುಲ್ ಹಮೀದ್ ಕೆಕೆ ಅವರು ಮುಂದಿನ ಬಹುಮಾನವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುನಾಜಿಯಾ ಫೋಕ್ ಸಾಂಗ್ ಫಸ್ಟ್, ಕುಕಿಂಗ್ ವಿತ್ ಫೈರ್ ಸೆಕೆಂಡ್. ಫಾತಿಮಾ ಜಕಿಯಾ ಫೋಕ್ ಸಾಂಗ್ ಥರ್ಡ್, ಡ್ರಾಯಿಂಗ್ ಸೆಕೆಂಡ್, ಕನ್ನಡ ಎಸ್ಸೆ ಫಸ್ಟ್. ಇಶಾನಾ ಸ್ಟಡೀಸ್ ಸೆಕೆಂಡ್, ಡ್ರಾಯಿಂಗ್ ಫಸ್ಟ್, ಸೈನ್ಸ್ ಮಾಡೆಲ್ ಸೆಕೆಂಡ್, ರಂಗೋಲಿ ಸೆಕೆಂಡ್. ಬಹುಮಾನಿತ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪುಣ್ಯಶ್ರೀ ಸ್ಟಡೀಸ್ ಫಸ್ಟ್, ಪಿಕ್ ಅಂಡ್ ಸ್ಪೀಚ್ ಸೆಕೆಂಡ್, ಕನ್ನಡ ಎಸ್ಸೆ ಸೆಕೆಂಡ್, ರಂಗೋಲಿ ಥರ್ಡ್. ಫಾತಿಮತ್ ಮುನಾಜಹಾ ಸ್ಟಡೀಸ್ ಫಸ್ಟ್, ಕನ್ನಡ ಎಸ್ಸೆ ಥರ್ಡ್. ಫಾತಿಮಾ ಅಸ್ನಾ ಸ್ಟಡೀಸ್ ಸೆಕೆಂಡ್, ಪಿಕ್ ಅಂಡ್ ಸ್ಪೀಚ್ ಥರ್ಡ್. Abhishek studies second, craft making second, science model first, cooking with fire first. Abu Bakar folk song second, cooking with fire second. Mariamatul Sahala drawing third. Aisha Shifa pick and speech first. Fatima Triza studies first. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಜಮಿತುಲ್ ಫಲಾಹ್ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಜೆಎಫ್ನ ನಿಕಟಪೂರ್ವ ಅಧ್ಯಕ್ಷರಾದ ಸಬೀಬ್ ಅಹಮದ್ ಕಾಜಿ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿನಿಶಾ ಡಿಸೋಜಾ ಫ್ಲವರ್ ಅರೇಂಜ್ಮೆಂಟ್ ಫಸ್ಟ್. ಸಾನಿಯಾ ಫ್ಲವರ್ ಅರೇಂಜ್ಮೆಂಟ್ ಫಸ್ಟ್. ಫಾತಿಮಾ ತ್ರಿಷಾನಾ ಫ್ಲವರ್ ಅರೇಂಜ್ಮೆಂಟ್ ಸೆಕೆಂಡ್. Alima Ziba flower arrangement second. Rilson Rodriguez craft making first. Ratan Kumar craft making first. Mohammad Tahsin craft making second, cooking with a fire first. Mohammad Sabir science model first. Farhana science model second. Farhana science model second. Fatimat Ramiza cooking with a fire first, Rangoli first. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಪ್ರಾಥಮಿಕ ಮುಖ್ಯ ಶಿಕ್ಷಕಿಯರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಆಯಿಷುಲ್ ತಜೀನಾ ರಂಗೋಲಿ ಥರ್ಡ್. ಫಾತಿಮತುಲ್ ರಸೀನಾ ರಂಗೋಲಿ ಫಸ್ಟ್.
Kavali second. Aisha Zazila cooking with fire first. Ayatul Zazila cooking with fire first. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ನಮ್ಮ ಶಾಲಾ ಸಂಚಾಲಕರಾದ ಪರ್ವೇಜ್ ಅಲಿ ಸರ್ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಗ್ರೂಪ್ ಇವೆಂಟ್ಸ್. ಫಾತಿಮತ್ ಜಕಿ ಅಂಡ್ ಟೀಮ್ ಗ್ರೂಪ್ ಸಾಂಗ್ ಫಸ್ಟ್. Fatima Munaza and team quiz first. Fatima Zakia and team quiz second. Fatima Munaza and team quiz first. Fatima Zaki and team quiz second. Halima Zeeba and team skit first. Fatima Raviza skit second. Abubakar and team Kavali first. Munazi and team Kavali second. ಧನ್ಯವಾದಗಳು ಸರ್. ಮರೋನ್ ಟೀಮ್. ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Good afternoon, one and all. Now I am announcing the prize winners of various cultural competition held in Greenview PU College during the academic year 2023-24. Now I request Malati Madam to distribute the prizes. First, English calligraphy. First prize goes to Rifana from Senatus. Second prize goes to Fatima Faiza from Senatus. Next speech competition. First place goes to Khatija Simra from Pegasus. Second place goes to Rufaida from Dragon. Fancy dress. First place goes to Rufaida from Dragon. Second place goes to Aisha Ramiza from Dragon. Next Mehendi. First place goes to Nazma from Dragon. Second place goes to Sakira Banu from Senatus. Thank you, madam. Now I request Riaz Ahmad sir to distribute the prizes. Group singing, first place
backed by Zuveria Banu. From Dragon. Next group dance, first place backed by Fatima Amna and team from Dragon. Second place backed by Rafia Samida and team from Pegasus. Thank you, sir. I request Shabi Ahmad Qazi sir to distribute the prizes. Next, art out of waste. First place goes to Fatimatul Faiza and team from Dragon. Second place goes to Sakira Banu and team from Senators. Next, reels making. First place goes to Fatima Amna and team from Dragon. Second place goes to Farzana and team from Senators. Next, Arangan. First place goes to Fatima Amna and team from Dragon. Thank you, sir. Now I request our president, Shaul Ami sir, to distribute the championship. Overall championship winner from the college section goes to, any guess? Yes, it's Team Dragon. Mohammad Tahsin, craft making second, cooking with a fire first. Mohammad Sabir, science model first. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮದ ಕೊನೆಯ ಅಂಗ ಗ್ರೀನ್ ವ್ಯೂ ಶಾಲೆಯ ಶಾಲಾ ವಾರ್ಷಿಕೋತ್ಸವದ ಸಡಗರ ಸಂಭ್ರಮದ ಸಭಾವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಶಾಲೆಯ ಮುಖ್ಯ ಶಿಕ್ಷಕರೇ, ಶಾಲಾ ಸಂಚಾಲಕರೇ, ಶಿಕ್ಷಕ ವೃಂದದವರೇ, ಎಲ್ಲ ಪ್ರೀತಿಯ ನನ್ನ ವಿದ್ಯಾರ್ಥಿನಿಯರೇ, ಆಗಮಿಸಿರುವಂತಹ ಪೋಷಕ ಬಂಧುಗಳೇ, ನನಗೆ ಗೊತ್ತಿದೆ ಇದು ಅಧ್ಯಕ್ಷರಿಗೆ ಕೊನೆಯ ಮಾತಾಡಲಿಕ್ಕೆ ಇರುವುದು. ಕೊನೆಗೆ ಅಧ್ಯಕ್ಷರ ಮಾತುಗಳನ್ನು ಕೇಳಲಿಕ್ಕೆ ಯಾರೂ ಇರುವುದಿಲ್ಲ. ವಿದ್ಯಾರ್ಥಿಗಳೆಲ್ಲ ಇವತ್ತು ಶಾಲಾ ವಾರ್ಷಿಕೋತ್ಸವದ ದಿನ ಶಾಲೆಯಲ್ಲಿ ಸಾಧಾರಣವಾಗಿ ಮಕ್ಕಳ ಪ್ರತಿಭೆಗಳನ್ನು ಪ್ರದರ್ಶಿಸಲಿಕ್ಕೆ ಅವಕಾಶ ಇರ್ತದೆ. ಅದು ಯಾಕೆ ಇವತ್ತು ಸಭಾ ಕಾರ್ಯಕ್ರಮ, ಬಹುಮಾನ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಸನ್ಮಾನಕ್ಕೆ ನಮ್ಮ ಕಾರ್ಯಕ್ರಮ ಸೀಮಿತವಾಗಿ ಬಿಟ್ಟಿತ್ತು ಅಂತ ಗೊತ್ತಿಲ್ಲ ಪ್ರಾಂಶುಪಾಲರೇ. ಯಾಕೆಂತ ಹೇಳಿದ್ರೆ ಇವತ್ತು ಮಕ್ಕಳ ಪೋಷಕರು ಯಾರನ್ನೂ ಕಾಡ್ತಾ ಇಲ್ಲ. ಮಕ್ಕಳ ಪೋಷಕರು ಬರಬೇಕಿದ್ರೆ ಮಕ್ಕಳ ಕಾರ್ಯಕ್ರಮ, ಅವರ ಪ್ರತಿಭೆ, ಅವರ ಹಾಡು, ಅವರ ಕುಣಿತ ಇಂಥದ್ದೇನಾದರೂ ಇದ್ರೆ ಅದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಪೋಷಕರು, ಹೆತ್ತವರು ಬರ್ತಾರೆ.
ಮಕ್ಕಳು ಬಹುಮಾನವನ್ನು ಪಡ್ಕೊಳ್ಳುವುದನ್ನು ನೋಡಲಿಕ್ಕೆ ತಂದೆ ತಾಯಿ ಎದುರಿದ್ರೆ ಅದರಷ್ಟು ಖುಷಿ ಮಕ್ಕಳಿಗೆ ಬೇರೆ ಯಾವುದಿಲ್ಲ. ಹೌದಲ್ವಾ? ಇಲ್ಲಿ ವಿವಿಧ ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮ, ಮಕ್ಕಳ ಪ್ರತಿಭಾ ಪ್ರದರ್ಶನ ಬೇಕು ಅಂತ ಹೇಳುವಂತ ಮಕ್ಕಳು ಎಷ್ಟು ಜನ ಕೈ ಎತ್ತಿದೆ ಅಲ್ವಾ? ನಿಮಗೆ ನಿಮ್ಮ ಬೇರೆ ಬೇರೆ ಪ್ರತಿಭೆಗಳನ್ನ ಪ್ರದರ್ಶಿಸಲಿಕ್ಕೆ ಶಾಲೆಯ ವೇದಿಕೆಯಲ್ಲಿ ಅವಕಾಶ ಕೊಡಬೇಕಿತ್ತು ಅಲ್ವಾ? ಖಂಡಿತವಾಗಿ ಮಕ್ಕಳ ಆಗ್ರಹ ಆಗಿದೆ, ಮಕ್ಕಳ ಬೇಡಿಕೆ ಆಗಿದೆ. ಅಲ್ಲಾಹನ ಅನುಗ್ರಹ ಇದ್ರೆ ಇನ್ಶಾಅಲ್ಲಾ ಮುಂದಿನ ವರ್ಷದಿಂದ ನಮ್ಮ ಶಾಲೆಯ ವಾರ್ಷಿಕೋತ್ಸವದ ದಿನವೇ ಶಾಲೆಯ ವೇದಿಕೆಯಲ್ಲಿ ನಿಮ್ಮ ಪ್ರತಿಭೆಗೆ ಅವಕಾಶವನ್ನ ನಾವು ಕಲ್ಪಿಸಿಕೊಡ್ತೇವೆ. ಅದನ್ನು ಯಾವ ಕಾರಣಕ್ಕೂ ನಾವು ಮುಂದಿನ ಸಲದಿಂದ ತಪ್ಪಿಸಿಕೊಳ್ಳುವುದಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ತೇನೆ. ಎಲ್ಲ ಪೋಷಕರನ್ನ ಕರೆದು ನಿಮ್ಮ ಮಕ್ಕಳ ತಂದೆ ತಾಯಿ ಎದುರಲ್ಲೇ ಮಕ್ಕಳನ್ನು ಗೌರವಿಸುವಂತಹ, ಮಕ್ಕಳಿಗೆ ಬಹುಮಾನ ಕೊಟ್ಟು ಅವರನ್ನು ಸನ್ಮಾನಿಸುವಂತಹ ಆ ಕಾರ್ಯಕ್ರಮವನ್ನು ಕಣ್ತೊಳ್ಬಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಮುಂದಿನ ವರ್ಷದಿಂದ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ನಿಮ್ಮ ದಿನ, ಭಾಷಣದ ದಿನ ಅಲ್ಲ, ವೇದಿಕೆಯಲ್ಲಿ ತುಂಬ ದಿನದಿಂದ ನಾವು ವೇದಿಕೆಯಲ್ಲಿದ್ದೇವೆ, ಆದರೆ ನೀವು ಎದುರು ಕೂತು ಕೇಳ್ತಾ ಇದ್ದೀರಿ. ನನ್ನ ಪ್ರೀತಿಯ ಮಕ್ಕಳೇ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 500ಕ್ಕೂ ಮಿಕ್ಕಿ ಶಿಕ್ಷಣ ಸಂಸ್ಥೆಗಳಿವೆ. ಅದು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅನುದಾನಿತ ಇರಬಹುದು, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿವೆ. ಶಿಕ್ಷಣ ವ್ಯಾಪಾರೀಕರಣ ಆಗುತ್ತಿರುವ ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ಶಿಕ್ಷಣ ವ್ಯಾಪಾರೀಕರಣ ಆಗುತ್ತಿರುವಂತ ಈ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ದೇವಸ್ಥಾನದವರು ನಡೆಸ್ತಾರೆ, ಮಸೀದಿಯ ಸಮಿತಿಯವರು ನಡೆಸ್ತಾರೆ, ಸಂಘ ಸಂಸ್ಥೆಗಳು ನಡೆಸ್ತಾರೆ. ಎಲ್ಲರೂ ಸಹ ಅವರಿಗೆ ನಿಗದಿತ ಶುಲ್ಕವನ್ನ ಮಕ್ಕಳಿಂದ ತಕೊಂಡು ಶಾಲೆಯನ್ನು ನಡೆಸ್ತಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಅಭಿಮಾನದಿಂದ ಹೇಳ್ತೇನೆ, ಮಕ್ಕಳಿಂದ 1 ಪೈಸೆಯನ್ನ ತಗೊಳ್ಳದೆ ವಾರ್ಷಿಕವಾಗಿ ಸುಮಾರು 25-30 ಲಕ್ಷ ರೂಪಾಯಿ ಸಂಸ್ಥೆಗೆ ವಿನಿಯೋಗ ಮಾಡುವಂತ ಏಕೈಕ ಸಂಸ್ಥೆ ಇದ್ರೆ ಅದು ಜಮಿಯತುಲ್ ಫಲಾಹ್ ಅಂತ ಹೇಳಲಿಕ್ಕೆ ನಾನು ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಯಾಕೆ ಮಾಡುವುದು ಅಂತ ಹೇಳಿದ್ರೆ, ತೀರಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಈ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿತು ಮತ್ತು ಅದನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಮಕ್ಕಳಿಗೆ PU ತರಗತಿಗಳನ್ನ ನಾವಿಲ್ಲಿ ನಡೆಸ್ತಾ ಇದ್ದೇವೆ ಮತ್ತು ಒಳ್ಳೆಯ ಸಾಧನೆಯನ್ನ ನಮ್ಮ PUCಯ ಮಕ್ಕಳು ಮಾಡಿದ್ದಾರೆ. ಮೊನ್ನೆ ಖಾದರ್ ನಮ್ಮ ಜಮಿಯತುಲ್ ಫಲಾಹ್ಗೆ ಭೇಟಿ ನೀಡಿದಾಗ ನಾನೇ ಅವರ ಹತ್ರ ಪ್ರಪೋಸಲ್ ಕೊಟ್ಟಿದ್ದೆ, ನಮ್ಮ ಗ್ರೀವಿಯೋ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿ ವಿಧಾನಸೌಧದ ಕಲಾಪವನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಅವತ್ತು ಹಿರಾ ಶಾಲೆಯ ಮಕ್ಕಳು ಬಂದಿದ್ರು ಬೆಳಗಾವಿಗೆ ವಿಧಾನಸಭಾ ಅಧಿವೇಶನಕ್ಕೆ. ಹಿರಾ ಶಾಲೆಯ ಮಕ್ಕಳಿಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಈ ಬಾರಿ ನಮ್ಮ ಸ್ಪೀಕರ್ ಅವರು ಹೇಳಿದ್ದಾರೆ, ನಮ್ಮ ಕಾಲೇಜಿನ PU ಮಕ್ಕಳಿಗೆ ವಿಧಾನಸಭೆಗೆ ಕರ್ಕೊಂಡು ಹೋಗಿ ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳನ್ನು ನೋಡ್ಲಿಕ್ಕೆ ನಿಮ್ಗೆ ನಾವು ಅವಕಾಶ ಮಾಡಿಕೊಡ್ತೇವೆ. ಉಚಿತವಾಗಿ ನಿಮ್ಮನ್ನ ಕರ್ಕೊಂಡೋಗಿ ಅದನ್ನು ತೋರಿಸಬೇಕು ಅನ್ನೋ ಒಂದು ಆಶೆ ಇದೆ. ನನಗೆ ಗೊತ್ತಿದೆ ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇದ್ದೀರಿ. ಒಂದು ವೇಳೆ ಫೆಬ್ರವರಿ ಆಗದಿದ್ರೆ ಮುಂದಿನ ವರ್ಷದಿಂದ ಜನವರಿಯ ನಿಮ್ಮ ಬರುವ ವರ್ಷದಿಂದಲಾದರೂ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೆ ಮಕ್ಕಳೇ ಶಿಕ್ಷಣವನ್ನ ಅರ್ಧ ದಾರಿಯಲ್ಲಿ ನಿಲ್ಲಿಸುವಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ತಂದೆ ತಾಯಿಗಳಿಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಶಿಕ್ಷಕರಿಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಸಮಾಜಕ್ಕೆ ಒಂದು ಒಳ್ಳೆಯ ಭವಿಷ್ಯಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ನೀವು ಮೂಡಿ ಬಂದಿದೆ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಲೆಯ ಶಿಕ್ಷಕ ವರ್ಗದವರು, ಬಹುಶಃ ಶಿಕ್ಷಕ ವರ್ಗದವರಿದ್ದಾರೆ, ಅವರಷ್ಟು ಒಳ್ಳೆಯವರು ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ ಅಂತ ಹೇಳುದು ನಾನು. ಶಿಕ್ಷಕ ವರ್ಗ ಎಂಬುದು ನಮ್ಮಲ್ಲಿ ಅನೇಕ ಡಾಕ್ಟರ್ಗಳಿರ್ಬೋದು, ಈ ಡಾಕ್ಟರ್ಗಳೆಲ್ಲ ಬಯಸುವುದು ಯಾರನ್ನು? ಎಲ್ಲ ರೋಗಿಗಳಾಗಿದ್ದೇ ಬಯಸ್ತಾರೆ ಡಾಕ್ಟರ್ಗಳೆಲ್ಲ ಅಲ್ವಾ? ಹೌದು. ರಾಜಕಾರಣಿಗಳೆಲ್ಲ ಹೇಗೆ ಭಾವಿಸ್ತಾರೆ ಅಂದ್ರೆ ಎಲ್ಲರೂ ಅವಿದ್ಯಾವಂತರೇ ಆಗಲಿ ಧರ್ಮಕ್ಕೆ ಓಟ್ ಹಾಕ್ತಾರೆ ಅಂತ ಭಾವಿಸ್ತಾರೆ ಅಲ್ವಾ ರಿಯಾಜ್? ಹೌದು.
ಈ ಗುತ್ತಿಗೆದಾರರಿದ್ದಾರಲ್ಲ, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳು, ಅವರೆಲ್ಲ ಏನು ಭಾವಿಸ್ತಾರೆ, ಹೇಗೆ ಭಾವಿಸುವುದು ಗೊತ್ತಿಲ್ಲ, ಎಲ್ಲರೂ ಕೂಲಿ ಕಾರ್ಮಿಕರಾಗಲಿ, ನಮಗೆ ಬೇಕಾದಷ್ಟು ಜನ ಕೆಲಸಕ್ಕೆ ಸಿಗ್ತಾರೆ ಅಂತ ಭಾವಿಸ್ತಾರೆ. ಅಬಕಾರಿ ಗುತ್ತಿಗೆದಾರರು ಯಾರಿದ್ದಾರೆ ಅವರೆಲ್ಲ ಭಾವಿಸೋದು ಪ್ರಪಂಚದಲ್ಲಿ ಎಲ್ಲರೂ ಕುಡುಕರಾಗಲಿ, ಅವರ ವ್ಯಾಪಾರ ಜಾಸ್ತಿ ಆಗ್ತದೆ ಅಲ್ವಾ? ಹೌದು. ಆದರೆ ಪ್ರಪಂಚದಲ್ಲಿ ಶಿಕ್ಷಕ ವರ್ಗ ಮಾತ್ರ ಬಯಸುವುದು ಏನು ಅಂತ ಹೇಳಿದ್ರೆ, ನಾನು ಕಲಿಸಿದಂತಹ ವಿದ್ಯಾರ್ಥಿ ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಹೆಸರು ತರುವಂತಹ ಒಬ್ಬ ಶ್ರೇಷ್ಠ ವಿದ್ಯಾರ್ಥಿಯಾಗಿ ಮೂಡಿ ಬರಲಿ, ಹಾಗೆ ಬಯಸುವವರು ಶಿಕ್ಷಕರು ಮಾತ್ರ. ನಮ್ಮ ತಂದೆ ತಾಯಿ ಬಯಸಬಹುದು ನಮ್ಮನ್ನು ಒಳ್ಳೇದಾಗ್ಲಿ, ಆದ್ರೆ ಎಲ್ಲ ತಂದೆ ತಾಯಿ ಅಂದ್ರೆ ಎಲ್ಲ ಮಕ್ಕಳಿಗೂ ಒಳ್ಳೇದು ಬಯಸುವುದಿಲ್ಲ, ಅದು ಅಲ್ಲೂ ಸಹ ಒಂದು ಸ್ವಾರ್ಥ ಇರ್ತದೆ. ಆದರೆ ಎಲ್ಲ ಶಿಕ್ಷಕರು ಮಾತ್ರ ಒಂದೇ ಬಯಸುವುದು, ನನ್ನ ಶಾಲೆಯ ನನ್ನ ವಿದ್ಯಾರ್ಥಿ ಒಳ್ಳೆ ಈ ಸಮಾಜಕ್ಕೆ ಒಳ್ಳೆ ಹೆಸರನ್ನು ತರಲಿ, ದೇಶದಲ್ಲಿ ಗುರುತಿಸುವುದಾಗ್ಲಿ ಅಂತ ಒಂದು ಶ್ರೇಷ್ಠ ಸಮುದಾಯ ಶಿಕ್ಷಕರು. ಮಕ್ಕಳೇ, ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ. ನಮ್ಮ ಜೀವನದ ಶೈಕ್ಷಣಿಕವಾದ ಮೊದಲ ಹೆಜ್ಜೆ ಪ್ರಾರಂಭವಾಗುವುದು ಇಲ್ಲಿಂದ, ಗ್ರೀನ್ ವ್ಯೂ ಶಾಲೆಯಿಂದ ಅಲ್ವಾ? ಗ್ರೀನ್ ವ್ಯೂ ಶಾಲೆಯಿಂದ ನೀವಿನ್ನು ಜೀವನದಲ್ಲಿ ಎಲ್ಲಿಗೋ ಮುಟ್ಲಿಕ್ಕಿದೆ. 1000 ಮೈಲುಗಳ ಪ್ರಯಾಣ ಪ್ರಾರಂಭವಾಗುವುದು ಒಂದು ಪುಟ್ಟ ಹೆಜ್ಜೆಯಿಂದ ಅಂತ ಹೇಳ್ತೇವೆ. ಆ ಪುಟ್ಟ ಹೆಜ್ಜೆ ಪ್ರಾರಂಭವಾಗುವುದು ಗ್ರೀನ್ ವ್ಯೂ ಶಾಲೆಯಿಂದ. ಹಾಗಾಗಿ ಗ್ರೀನ್ ವ್ಯೂ ಶಾಲೆಯ ನಮ್ಮ ಪ್ರಯಾಣ, ನಿಮ್ಮ ಪ್ರಯಾಣ ಸುಖಮಯವಾಗಲಿ ಸಾಗಲಿ, ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ಈ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತರುವಂತಹ ಮಕ್ಕಳಾಗಿದ್ದೀವಿ ಅಂತ ಹೇಳಿ ಈ ವಿಶೇಷ ಸಂದರ್ಭದಲ್ಲಿ, ಈ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮುಂದಿನ ವರ್ಷದಿಂದ ಶಾಲೆಯ ಎಲ್ಲಾ ಪ್ರತಿಭಾ ಕಾರ್ಯಕ್ರಮಗಳು ಶಾಲೆಯ ವೇದಿಕೆಯಲ್ಲಿ ನಿಮ್ಮ ಪೋಷಕರ ಎದುರಲ್ಲಿ ನಡೀತದೆ. ಅಂತಹ ಕಾರ್ಯಕ್ರಮವನ್ನು ಖಂಡಿತ ಮಾಡ್ತೇವೆ ಅಂತ ಹೇಳಿ ನಿಮಗೆಲ್ಲ ಶುಭ ಹಾರೈಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 2023-24ನೇ ಶೈಕ್ಷಣಿಕ ವರ್ಷದ ಪ್ರತಿಭಾ ಪುರಸ್ಕಾರದ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಆಗಮಿಸಿ ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಅಧ್ಯಕ್ಷರಾದ ಜನಾಬ್ ಕೆ ಶಾಹುಲ್ ಹಮೀದ್ ಸರ್, ನಿಮಗೆ ನಮ್ಮ ಗ್ರೀನ್ ವ್ಯೂ ಸಂಸ್ಥೆಯ ಪರವಾಗಿ ಗೌರವಪೂರ್ವಕವಾದ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಮೈತುಲ್ ಫಲಾ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮಾಜಿ ಅಧ್ಯಕ್ಷರು, ನಮ್ಮ ಶಾಲೆಯ ಮೇಲೆ ಅಭಿಮಾನ ಇಟ್ಟು ಆಗಮಿಸಿರುವ ಜನಾಬ್ ಸಬಿ ಅಹಮದ್ ಖಾಜಿ ಸರ್, ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಪೂರ್ವಕವಾದ ಧನ್ಯವಾದಗಳು. ಇನ್ನೋರ್ವರು ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಜನರಲ್ ಸೆಕ್ರೆಟರಿ ಮಿಸ್ಟರ್ ರಿಯಾಜ್ ಅಹಮದ್ ಸರ್, ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ಗ್ರೀನ್ ವ್ಯೂ ಫೆಸ್ಟ್ ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ನೆರವೇರಲು ಬಹಳಷ್ಟು ಮುತುವರ್ಜಿ ವಹಿಸಿದ ನಮ್ಮ ಪ್ರೀತಿಯ ಸಂಚಾಲಕರಾದ ಜನಾಬ್ ಪರ್ವೇಜ್ ಕುನಾಲಿ ಸರ್, ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ, ಇವರು ಕೂಡ ನಮ್ಮ ಶಾಲೆಯ ಮೇಲೆ ಅಭಿಮಾನವಿಟ್ಟು ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಜೊಹರಾ, ಇವರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ಇನ್ನು ನಮ್ಮ STMC ಉಪಾಧ್ಯಕ್ಷೆ ಶ್ರೀಮತಿ ಮಾಲತಿ, ಇವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರೀನ್ ಫೆಸ್ಟ್ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಲು ಸಹಕರಿಸಿದ ನಮ್ಮ ಶಾಲಾ ಸಂಚಾಲಕರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಸದಸ್ಯರಿಗೂ, ನಮ್ಮ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಅನಂತ ಧನ್ಯವಾದಗಳು. ಶಾಮಿಯಾನ, ಚೇರ್, ಧ್ವನಿವರ್ಧಕಗಳನ್ನು ಒದಗಿಸಿದವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮವು ಅತ್ಯುತ್ತಮವಾಗಿ ನೆರವೇರಲು ಸಹಕರಿಸಿದ ನಮ್ಮ ಗ್ರೀನ್ ವ್ಯೂ ಸಂಸ್ಥೆಯ ಪ್ರಾಂಶುಪಾಲರಿಗೂ ಗೌರವಪೂರ್ವಕವಾದ ಧನ್ಯವಾದಗಳು ಹಾಗೂ ಎಲ್ಲ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಅನಂತ ಧನ್ಯವಾದಗಳು.
ಸನ್ಮಾನವನ್ನು ಸ್ವೀಕರಿಸಿದ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಸ್ಟೇಜ್ ಹಾಗೂ ಪೋಡಿಯಂ ಅನ್ನು ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ಕಾಣುವಂತೆ ಮಾಡಿದ PUC ವಿದ್ಯಾರ್ಥಿಗಳಿಗೂ ಸಲಾಂ ಸರ್ ಹಾಗೂ ಸೋನಿಯಾ ಮೇಡಮ್ ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ವಾಲಂಟಿಯರ್ ಆಗಿ ಕೆಲಸ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಧನ್ಯವಾದಗಳು. ಹಾಡನ್ನು ಹಾಡಿ ರಂಜಿಸಿದ ಸಂಚಾಲಕರು ತಿಪ್ಪು ಸರ್, ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ KK ಶಾವಲಮಿ ಸರ್, ಗೀತಾ ಮೇಡಮ್, ಸಲಾಂ ಸರ್ ಹಾಗೂ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಧನ್ಯವಾದಗಳು. नायक जय हे भारत भाग्य विधाता पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे गाहे तव शुभाशिष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय जय